ದ್ವೇಷಗಳನ್ನು ಹರಿಯ ಬಿಡಬಾರದು. ಅಲ್ಲಪ್ಪ, ನಿಮ್ಮನ್ನು ಉದ್ದಟ ಅಸಭ್ಯೆಂದು ಕೂಗಿದನಲ್ಲ ಈತ, ಇವನ ನಾಲಿಗೆಯನ್ನು ಚೋಟುದ ಹುಡುಗ ಎಷ್ಟೆಲ್ಲ ಹಾರಾಡುತ್ತಿರುವೆ.
ನಿನಗೆ ತಕ್ಕ ಶಾಸ್ತಿ ಮಾಡದಿದ್ರೆ ನನ್ನ ಹೆಸರು ಅಣ್ಣ ಶಾಂತನಾಗು ಅಣ್ಣ, ಶಾಂತನಾಗು. ಆಶ್ರಮದ ವಾತಾವರಣವನ್ನು ಕಲುಕುವ ಯಾವುದೇ ಘಟನೆಯು ನಿನ್ನಿಂದ ಘಟಿಸದಿರಲಿ. ಮಧುಚ್ಛಂದ, ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಮೇಲೆ ಕೆಂಡ ಕಾರುವ ಯಾರೇ ಆಗಲಿ ಅವರು ಇಲ್ಲಿಂದ ಸುಮ್ಮನೆ ಹೋಗಕೂಡದು. ಆದರೂ ತೀರ್ಥರೂಪರು ಇಲ್ಲದೇ ಇರುವಾಗ ಅವರ ಹೆಸರಿಗೆ ಕಳಂಕವನ್ನು ಉಂಟು ಮಾಡುವ ಯಾವುದೇ ಕೆಲಸವನ್ನು ನಾವು ಮಾಡಬಾರದು, ಅಲ್ಲವೇ? ಅಂದರೆ ಪೂಜ್ಯರಾದ ತಾವಿಬ್ಬರು ಭಗವಾನ್ ವಿಶ್ವಾಮಿತ್ರ ಸುಪುತ್ರರು. ಹೌದು, ಈತನೇ ಜ್ಯೇಷ್ಠ. ಆದಾಗ ನನ್ನನ್ನ ಮಧುಚಂದ ಎಂದು ಕರೆಯುತ್ತಾರೆ. ತಮ್ಮ ದರ್ಶನ ಭಾಗ್ಯವಾದದ್ದು ನನ್ನ ಪೂರ್ವಜನ್ಮದ ಪುಣ್ಯವೆಂದೇ ಭಾವಿಸಿದ್ದೇನೆ. ನಾನು ಹರಿಶ್ಚಂದ್ರ, ಅಯೋಧ್ಯೆಯ ಅರಸ. ನಿನ್ನ ಪರಿಚಯದಿಂದ ನಮಗೇನಾಗಬೇಕಾಗಿದೆ? ಮಹಾರಾಜರು ನನ್ನ ಸಹೋದರನ ಅವಿನಯವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಅವರ ಸ್ವಭಾವವೇ ಹಾಗೆ. ನನ್ನನ್ನು ಯಾರು ಕ್ಷಮಿಸಬೇಕಾಗಿಲ್ಲ. ಈ ಕಲ್ಲು ಹಾಸಿನ ಮೇಲೆ ಕೂರ್ಲಪ್ಪಿಸಿ ವ್ಯಕ್ತಿ ಯಾರೇ ಆಗಲಿ ಅವರು ಅದಕ್ಕೆ ತಕ್ಕ ಬೆಲೆ ತರಬೇಕಾಗಿದೆ. ನನಗದೇ ಅರ್ಥವಾಗುತ್ತಿಲ್ಲ ಋಷಿಪುತ್ರ. ಯಾಕಿದರ ಮೇಲೆ ಕೂಡಬಾರದು? ಏನಿದರ ಮಹತ್ವ? ಮಹಾರಾಜ, ಭಗವಾನ್ ಪಿಪ್ಪಲಾದರ ಅಧ್ಯಕ್ಷತೆಯಲ್ಲಿ ನಚಿಕೇತರು, ಗೌತಮರು, ಭಾರ್ಗವರು, ಯಾಜ್ಞವಲ್ಕರು, ಭಗವತಿಯರಾದ ಗಾರ್ಗಿ, ವಿಶ್ವವರ, ಲೋಪಮುದ್ರ, ಅನುಸೂಯ ದೇವಿಯವರು ನಮ್ಮ ತೀರ್ಥರೂಪರನ್ನ ಬ್ರಹ್ಮರ್ಷಿಗಳಿಂದ ಒಪ್ಪಿಕೊಂಡರು. ಅವರನ್ನ ಗೃಹಸ್ಥರನ್ನಾಗಿಸಬೇಕೆಂಬ ಅಪೇಕ್ಷೆಯಿಂದ ದೇವೇಂದ್ರನು ದೇವಲೋಕದ ರಂಭೆಕೃತಾಚಾರ್ಯರನ್ನ ಇಲ್ಲಿಗೆ ಕಳಿಸಿದನು. ಮೊದಲು ರಂಬೆ ಬಂದ ಕಾಮ ವಾಸನೆಯ ಲೇಪನದಲ್ಲಿ ಆ ಕಾರಣಕ್ಕಾಗಿ ಆಕೆ ನಮ್ಮ ಈ ಧರ್ಮಾರಣ್ಯ ಪಾಲಕನಾದ ಭೈರವನ ಅನುಗ್ರಹಕ್ಕೆ ಗುರಿಯಾಗಿ ಇಲ್ಲಿ ಕಲ್ಲಾಗಿ ಬಿದ್ದಿದ್ದಾರೆ. ಗ್ರಥಾಚಿಯ ಮಕ್ಕಳಾದ ನಮಗೆ ಈ ಕಲ್ಲು ಹಾಸು ಕೂಡ ಮಾತ್ರ ಸಮಾನವೇ ಆಗಿದೆ. ಮರೆಯದೆ ನಮ್ಮ ಭಾವನೆಗಳಿಗೆ ಭಂಗ ತಂದಂತಹ ನನ್ನನ್ನ ಪೂಜ್ಯರು ಕ್ಷಮಿಸಬೇಕು. ದೀರ್ಘಕಾಲದ ಅನಾರೋಗ್ಯ ಪೀಡಿತನಾದ ನಾನು ಹಾಗೂ ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳಲಿಕ್ಕೋಸ್ಕರವಾಗಿ ಮರ್ಯಾದೆ ಮಾಡಿದ ತಪ್ಪು ಅದು. ನನಗೆ ಈ ಪುಟ್ಟ ಬಾಲಕನ ದುಡುಕನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕು. ಹಾ, ಎಷ್ಟಾದರೂ ಕ್ಷತ್ರಿಯರಲ್ಲವೇ ತಪ್ಪು ಮಾಡುವುದು, ಆಮೇಲೆ ಕ್ಷಮೆ ಕೇಳುವುದು, ಇದು ನಿಮ್ಮ ಜನ್ಮಸಿದ್ಧ ಹಕ್ಕು. ಅತಿಥಿ ದೇವೋಭವ ಅಣ್ಣ, ಅತಿಥಿಯ ಮುಖಭಂಗ ಮಾಡುವುದು ಶಿಷ್ಟಾಚಾರವಲ್ಲ. ನೀನು ಸುಮ್ಮನಿರು. ಈ ಕ್ಷತ್ರಿಯರ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ತೀರ್ಥರೂಪರು ಈ ಹಿಂದೆ ಪೂರ್ವಾಶ್ರಮದಲ್ಲಿ ಕ್ಷತ್ರಿಯರೇ ಆಗಿದ್ದರು ಎಂಬುದನ್ನು ಮರೆತು ಈ ರೀತಿ ಮಾತನಾಡುವುದು ಸಮಂಜಸವಲ್ಲ ಅಣ್ಣ. ನೀನು ಸುಮ್ಮನಿರು ಅಂದಿರಲ್ಲ. ತೀರ್ಥರೂಪರು ಧರ್ಮಾರಣದಲ್ಲಿ ಇಲ್ಲದಿದ್ದಾಗ ನನ್ನನ್ನು ಯಾರೂ ಕೇಳುವ ಹಾಗಿಲ್ಲ. ನನ್ನದೇ ಪರಮಾಧಿಕಾರ, ತಿಳಿದುಕೋ. ಅಂದರೆ ಭಗವಾನರು ಆಶ್ರಮದಲ್ಲಿ ಉಪಸ್ಥಿತರಿರಬೇಕು. ಇಲ್ಲವನ್ನೇ ತಿಳಿದುಕೋ. ಏನಾಗಬೇಕೀಗ? ನನಗೆ ಅವರ ದರ್ಶನ ಭಾಗ್ಯವಾಗಬೇಕಾಗಿತ್ತು. ಭಗವಾನಂದಲೇ ನಿಯುಕ್ತನಾದ ನನ್ನನ್ನು ಭೇಟಿಯಾದರೂ ಸಾಕಾಗುವುದಿಲ್ಲವೇನೋ? ಮಹಾರಾಜರಿಂದ ಆಗಬೇಕಾದ ಕೆಲಸ ಯುವರಾಜರಿಂದ ಆಗುತ್ತದೆ. ಹಾಗೆ ಹೋಲಿಕೆ ಬೇಡ. ಅಧಿಕ ಪ್ರಸಂಗಿ. ದೊಡ್ಡವರನ್ನು ಮಾತಾಡುವೆ, ಮಕ್ಕಳು ತರ ಹಾಕಬಾರದು. ಪೂಜ್ಯರೇ, ನನಗೆ ಅವರನ್ನೇ ಕಾಣಬೇಕಾಗಿತ್ತು. ಭಗವಾನರ ಆಗಮನ ಯಾವಾಗ ಆಗುತ್ತದೋ ತಿಳಿಯದು. ಇಂದು ಸಂಜೆಗೆ ಬಂದರೂ ಬರಬಹುದು. ಅಡ್ಡಿ, ನಾನು ಅವರು ಬರುವವರೆಗೂ ಕಾಯಲು ಸಿದ್ಧನಿದ್ದೇನೆ. ಅದು ನಿನ್ನ ಹೆಬ್ಬರ. ಮೊದಚಂದ, ಇವರಿಗೆ ನಮ್ಮ ಆಶ್ರಮದ ಶಿಷ್ಟಾಚಾರ ಬಗ್ಗೆ ಮಾಹಿತಿ ಕೊಡು. ನಾನು ಸಂಧ್ಯಾವನ್ನು ತಿಳಿದೆ. ಏಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಬ್ರಹ್ಮ ಇತ್ಯಾಕ್ಷಂ. ಮಹಾರಾಜರು ಭಗವಾನರ ಆಗಮನವಾಗುವವರೆಗೂ ಅತಿಥಿ ಕುಟೀರದಲ್ಲಿ ವಿಶ್ರಮಿಸಿಕೊಳ್ಳಬೇಕು. ಹಾಗೆ ಬನ್ನಿ. ಯತನ್ಯಾಕೃತೆ ಪಾಪಂ ಪರಮಾತ್ ಪ್ರತಿಮುಚ್ಯತೆ. ದೃಷ್ಟಿ ಅವರಿಗೆ ಅವರದೇ ದೃಷ್ಟಿ. ದೃಷ್ಟಿ ನಿಗಂಸದಾಚೆಯ ದೃಷ್ಟಿ. ದೃಷ್ಟಿ ಹೊಸ ಹೊಸ ಸೀಮೆಯ ದೃಷ್ಟಿ. ದೃಷ್ಟಿ ಸತ್ಯದ
ಅಯೋಧ್ಯಾಧಿಪತಿಯೂ ಆದಂತಹ ಹರಿಶ್ಚಂದ್ರನು ಸಾಷ್ಟಾಂಗವಹಿಸಿಕೊಳ್ಳುತ್ತಿದ್ದಾನೆ. ಆಯುಷ್ಮಾನ್ ಭವ. ಧನ್ಯರಾದೆವು ಬಪ್ಪ. ನಮ್ಮ ಜನ್ಮ ಇಂದಿಗೆ ಸಾರ್ಥಕವಾಯಿತು. ಭಗವಂತನ ಕೃಪೆ, ಆ ಸೃಷ್ಟಿಕರ್ತನ ಕಾರುಣ್ಯ. ಆಸೀನನಾಗು ಹರಿಶ್ಚಂದ್ರ. ನೀನು ಅತಿಥಿಯಾಗಿ ಆಗಮಿಸಿದಾಗ ನಾನು ಆಶ್ರಮದಲ್ಲಿಲ್ಲದೇ ಹೋದೆ. ಏನಾದರೂ ಅನಾನುಕೂಲಗಳಾಗಿಲ್ಲವಷ್ಟೇ? ಇಲ್ಲ ಭಗವಾನ್, ಪೂಜ್ಯ ಆಂಧ್ರಕರು ನಮಗೆ ಯಥಾಯೋಗ್ಯ ವ್ಯವಸ್ಥೆಯನ್ನು ಮಾಡಿದ್ದರು. ನಾವು ಅಯೋಧ್ಯೆಯ ಅರಮನೆಯಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಸುಖಿಗಳಾಗಿ ಇರುವಂತಾಯಿತು. ತ್ರಿಶಂಕು ಕುಮಾರನಾದ ನಿನ್ನನ್ನು ನೋಡಿ ನಮಗೆ ಅತ್ಯಾನಂದವಾಯಿತು. ಒಂದು ಕಾಲಕ್ಕೆ ದೇವೇಂದ್ರನನ್ನ ಧಿಕ್ಕರಿಸಿ ಆ ಸೃಷ್ಟಿಕರ್ತನಿಗೂ ಸವಾಲು ಹಾಕಿ ಪ್ರತಿಲೋಕವೊಂದನ್ನು ಸೃಷ್ಟಿಸಲು ಅವಕಾಶ ನೀಡಿದ ನಿನ್ನ ತಂದೆ ತ್ರಿಶಂಕು ಒಂದರ್ಥದಲ್ಲಿ ಈ ವಿಶ್ವಾಮಿತ್ರನ ವ್ಯಕ್ತಿತ್ವವನ್ನು ರೂಪಿಸಿದ ಮಹಾನುಭಾವ. ಪುತ್ರನಾದ ನೀನು ಮಹಾಪರಾಕ್ರಮಿಯಾಗಿ, ಸತ್ಯಪರಾಯಣನಾಗಿ, ಪ್ರಜಾವತ್ಸರನಾಗಿ ನಮ್ಮ ಪ್ರೀತ್ಯಾದರಗಳಿಗೆ ಪಾತ್ರನಾದನು. ಏನು ಬರಣವಾಯಿತು? ಪ್ರಜಾ ಪುತ್ರ ಪತ್ನಿ ಸಹಿತ ಕುಶಲವಷ್ಟೇ? ಪ್ರಜಾವರ್ಗ ತಮ್ಮ ಆಶೀರ್ವಾದದಿಂದ ಸುಖಿಗಳಾಗಿರುವರು ಭಗವಾನ್. ಪತ್ನಿ ಚಂದ್ರಮತಿ ಭಕ್ತಿ ಪಾರಾಯಣರಾಗಿದ್ದು ಅತ್ಯಂತ ನೆಮ್ಮದಿಯಿಂದ ಇರುವುದು. ಆದರೆ ಅಯೋಧ್ಯಾಧಿಪತಿಯಾದ ನಿನ್ನ ಬಾಯಲ್ಲಿ ಆದರೆ ಎಂಬ ಶಬ್ದ ಬರುವುದಿದ್ದರೆ ಅದಕ್ಕೆ ಏನೋ ಬಲವಾದ ಕಾರಣವಿದ್ದಿರಬೇಕೆಂದು ಊಹಿಸುತ್ತೇನೆ. ತ್ರಿಕಾಲಜ್ಞಾನಿಗಳು ತಾವು ತಮಗರಿಯದ ವಿಚಾರಗಳು ಯಾವುದಿದೆ ಭಗವಾನ್. ಶಿಷ್ಯ ಪುತ್ರನ ಯೋಗಕ್ಷೇಮವನ್ನ ಅವನ ಬಾಯಿಂದಲೇ ನಾನು ಕೇಳಲಿಚ್ಛಿಸುತ್ತೇನೆ. ತಮ್ಮ ಚಿತ್ತ ಹಾಗಿದ್ದಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿ ಅದನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸಿಕೊಂಡು ಬಂದರು. ಬಹುಕಾಲದವರೆಗೆ ನನಗೆ ಮಕ್ಕಳಾಗಲಿಲ್ಲ. ಮಕ್ಕಳಿಗಾಗಿ ಹಂಬಲಿಸಿ ಬೆಂಡಾದೆ. ಮಾಡದ ಪೂಜೆ ಪುರಸ್ಕಾರಗಳಿಲ್ಲ, ಆಚರಿಸದ ವ್ರತ ನಿಯಮಗಳು ಇಲ್ಲ. ಆದರೂ ಪುತ್ರ ಸಂತಾನ ಭಾಗ್ಯ ನನ್ನ ಹಣೆಯಲ್ಲಿ ಬರದಿರಲಿಲ್ಲ. ಹೀಗಿರುವಾಗ ನಮ್ಮ ಪೂರ್ವಜನ್ಮದ ಪುಣ್ಯವೋ ಎಂಬಂತೆ ನಮ್ಮ ಆಸ್ಥಾನಕ್ಕೆ ಆಗಮಿಸಿದಂತಹ ನಾರದ ಮಹರ್ಷಿಗಳು ವರುಣದೇವರನ್ನ ಕುರಿತು ಆರಾಧಿಸುವಂತೆ ಆಜ್ಞಾಪಿಸಿದರು. ಸರಿ, ಮಕ್ಕಳಾದರೆ ಮೊದಲ ಮಗುವನ್ನೇ ಬಲಿಪಶುವಾಗಿ ನೀಡುವೆ ಎಂದು ವರುಣನಿಗೆ ಹರಕೆ ಬಂತು. ವರುಣದೇವ ಭಕ್ತರ ಕೋರಿಕೆಯನ್ನ ಎಂದೂ ನಿರಾಕರಿಸುವುದಿಲ್ಲ ಅಲ್ಲವೇ? ಹೌದು ಭಗವಾನ್. ಈ ರೋಹಿತಾಶ್ವನಿ ವರುಣದೇವ ನನಗಿತ್ತವರ. ವರುಣನ ಕೃಪೆಗೆ ಪಾತ್ರನಾದ ನೀನೇ ಧನ್ಯ ಹರಿಶ್ಚಂದ್ರ. ನಿಜ ಭಗವಾನ್, ನಾನು ಹಾಗೆ ಎಂದು ತಿಳಿದಿದ್ದೆ. ಆದರೆ ಅವನ ವರವು ಶಾಪವು ಒಂದೇ ಎಂದು ಮಾತ್ರ ಅಂದೂ ತಿಳಿದಿರಲಿಲ್ಲ. ವರುಣ ದೇವ ನನಗೆ ಪುತ್ರ ಸಂತಾನವನ್ನೇನೋ ಕರುಣಿಸಿದ. ಆದರೆ ರೋಹಿತಾಶ್ವನಂತಹ ಪುತ್ರರನ್ನ ಬಲಿಪಶುವಾಗಿ ಅರ್ಪಿಸಲು ಹೇಗೆ ಸಾಧ್ಯ ಹೇಳಿ? ಈತನೊಬ್ಬನೇ ನನ್ನ ಕುಲೋದ್ಧಾರಕ, ನನ್ನ ಪಾಲಿನ ಸ್ವರ್ಗ. ಹಾಗೆಂದರೆ ಹೇಗೆ? ನೀನು ವರುಣನಿಗೆ ವಚನಬದ್ಧರಾಗಿಲ್ಲವೇ? ನಿನ್ನ ಮಾತನ್ನ ನೀನೇ ನುಂಗಿಕೊಳ್ಳಲು ಸಾಧ್ಯವೇ? ಹಾಗೆಂದು ಒಂದು ಕೈಯಿಂದ ನೀಡಿ ಮತ್ತೊಂದು ಕೈಯಿಂದ ಮರಳಿ ಪಡೆಯುವುದು ಸಾಧುವೇ ಭಗವಾನ್? ವರುಣ ದೇವನ ನಡೆ ನುಡಿಗಳ ಬಗ್ಗೆ ತೀರ್ಪು ನೀಡಲು ನಾನೆಷ್ಟರವನು ಹರಿಶ್ಚಂದ್ರ. ಆದರೆ ಒಂದು ಮಾತಂತೂ ಸತ್ಯ, ಆ ಕರ್ತವ್ಯದ ಮಧ್ಯೆ ಯಾವ ಮೋಹವೂ ಅಡ್ಡಿ ಬರಬಾರದು. ಆದರೂ ಪುತ್ರ ವ್ಯಾಮೋಹ ಅನ್ನುವುದು ಸಾಮಾನ್ಯ ಮೋಹದಂತಲ್ಲ. ಹಲವು ಕಾಲ ಹಂಬಲಿಸಿದಂತಹ ವ್ಯಾಮೋಹ. ಎಡಗಾಲದಿಂದ ಒತ್ತು ಬಿಡು ಎಂದರೆ ಹೇಗೆ ಭಗವಾನ್? ಕೊನೆಗೆ ಏನು ಮಾಡಿದೆ? ಇಂದು ನಾಳೆ ಎಂದು ಕಾಲ ತಳ್ಳಿದೆ. ಕುಪಿತನಾದ ವರುಣ ದೇವ ಕೆರಳಿ ಕೆಂಡವಾದ ಗುಣಪಡಿಸಲಾಗದ ಜಲೋಧರ ವ್ಯಾಧಿಯನ್ನು ವಿಧಿಸಿ ಶಿಕ್ಷಿಸಿದ. ತಾವು ನನ್ನನ್ನು ರಕ್ಷಿಸಬೇಕು ಭಗವಾನ್.
ನಾನು ದೇವತೆಯಲ್ಲ ಭಗವಾನ್, ಮನುಷ್ಯ, ಕೇವಲ ಮನುಷ್ಯ ಮಾತ್ರ. ಹರಕೆ ಹೊತ್ತಾಗ ನೀನು ಮನುಷ್ಯ, ನಿನಗೆ ಮಿತಿಗಳಿವೆ, ವ್ಯಾಮೋಹಗಳಿವೆ ಎಂದು ತಿಳಿದಿರಲಿಲ್ಲವೇ? ನಾನು ಯಾಕೆ ಮಾತನಾಡಬಾರದು? ಹಿಂದೆ ಇವನಪ್ಪ ಬಂದು ನಿಮ್ಮ ಕರುಳು ಮಿಡಿದು ನಿಮಗೆ ಎಂತ ಅನರ್ಥವನ್ನು ತಂದೊಡ್ಡಿದ ಎಂಬುದನ್ನು ನಾನ್ಯಾಕೆ ಮರೆಯಬೇಕು? ಅಂದು ಇಂದ್ರನಿದೆ, ಈಗ ವರ್ಣದೇವನ ವಿರುದ್ಧ ನಿಮ್ಮನ್ನ ಎತ್ತಿಕೊಟ್ಟುವ ಹುನ್ನಾರ. ವ್ಯತ್ಯಾಸವಿಷ್ಟೇ, ಅಂದು ಅಪ್ಪ, ಇಂದು ಈ ಮಗ. ಆಂಧ್ರಕ, ದೊಡ್ಡವರ ಮಾತಿನ ನಡುವೆ ಮಕ್ಕಳು ತಲೆ ಹಾಕಬಾರದು. ಓಹೋ, ಹಾಗಿದ್ದರೆ ನನ್ನ ಉಪಸ್ಥಿತಿ ಅಗತ್ಯ ಇಲ್ಲಿಲ್ಲ ಎಂದಾಗಾಯ್ತು. ಸ್ವಲ್ಪ ಒರಟ, ಹಿರಿಯ ಮಗನೆಂದು ಎಲ್ಲವನ್ನ ಸಹಿಸಿಕೊಂಡಿದ್ದೇನೆ. ಸಂಸಾರ ಸೂತ್ರಗಳು ಭಗವಾನನನ್ನು ಬಂಧಿಸಿರುವಾಗ ನನ್ನಂತ ಹುಡುಮಾನವರ ಬದುಕೇನು ಭಗವಾನ್? ಹೋಗಲಿ. ನಿನ್ನ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಏನು ಹೇಳಿದರು? ಅವರ ಸಲಹೆ ಕೇಳಿಲ್ಲವೇ? ಕೇಳಿದೆ ಭಗವಾನ್, ಅವರೇ ನನ್ನನ್ನು ತಮ್ಮಲ್ಲಿಗೆ ಕಳುಹಿಸಿಕೊಟ್ಟರು. ಅವರು ಜ್ಞಾನಿಗಳು, ವಿವೇಕಿಗಳು, ಸಪ್ತರ್ಷಿ ಮಂಡಲದಲ್ಲಿ ಸ್ಥಾನ ಪಡೆಯಲು ಅರ್ಹರಾದವರು. ಅವರ ಅಭಿಪ್ರಾಯ ಎಂದೂ ಹಗುರವಾಗಿರುವುದಿಲ್ಲ. ಹೌದು ಭಗವಾನ್, ಅವರು ಹೇಳಿದರು ಬಲಿ ಪಶು ನನ್ನ ಅವರ ಸಪುತ್ರವೇ ಆಗಬೇಕಾಗಿಲ್ಲವಂತೆ. ಇವನಷ್ಟೇ ವಯಸ್ಸಿನ, ಇವನಷ್ಟೇ ಯೋಗ್ಯನಾದ ಮತ್ತೊಬ್ಬ ಬಾಲಕನನ್ನು ಬಲಿಯಾಗಿ ನೀಡಿದರೂ ಸಾಕು ಎಂದರು. ವಸಿಷ್ಠರಿಗೆ ಅರಿಯದ ಧರ್ಮ ಸೂಕ್ಷ್ಮಗಳಿವೆ, ವಿಧಿವಿಧಾನಗಳಿವೆ. ಅದು ಸರಿ, ಆದರೆ ಹೆತ್ತ ಮಗನನ್ನ ವಿಕ್ರಯಿಸುವ, ಅದರಲ್ಲೂ ಬಲಿ ಕೊಡಲು ನೀಡುವ ಹೆತ್ತವರು ಬೇಕಲ್ಲ. ಆ ಬಗ್ಗೆ ಚಿಂತೆ ಬೇಡ ಭಗವಾನ್. ಪರ್ಯಾಯ ಬಾಲಕನೊಬ್ಬನನ್ನ ಸಂಪಾದಿಸುವ ಹೊಣೆ ನನ್ನದು. ನನ್ನ ಅರ್ಧ ರಾಜ್ಯವನ್ನು ಕೊಟ್ಟಾದರೂ ಒಬ್ಬ ಬಾಲಕನನ್ನ ಖರೀದಿಸುತ್ತೇನೆ. ಹಾಗಿದ್ದರೆ ಮತ್ತೇನು ಚಿಂತೆ? ನಿನ್ನ ರೋಗ ವಾಸಿಯಾದಂತೆ ಅಲ್ಲವೇ? ನಾವು ಒಪ್ಪಿದರೆ ಯಾವುದೇ ಸಮಸ್ಯೆ ಇಲ್ಲ ಭಗವಾನ್. ಖರೀದಿ ಮಾಡುವವನು ನೀನು, ಯಜ್ಜ ಮಾಡಿಸುವವರು ನಿನ್ನ ಕುಲಗುರುಗಳು. ಮಧ್ಯೆ ನನ್ನದೇನು ಕೆಲಸ? ಹಾಗಲ್ಲ ಭಗವಾನ್, ಯಜ್ಞವನ್ನ ತಮ್ಮಿಂದಲೇ ಮಾಡಿಸಬೇಕೆಂಬುದು ನಮ್ಮ ಕುಲಗುರುಗಳ ಅಭಿಪ್ರಾಯ. ನಾನೇ ನರಮೇಧವನ್ನು? ನಿಜ ಭಗವಾನ್, ನಮ್ಮ ಗುರುಗಳು ಹೇಳಿದರು ಹೋತಾರ ದಕ್ಷರಾಗಿದ್ದರೆ ಬಲಿಪಶುವಾದ ಕುಮಾರನನ್ನು ಉಳಿಸಬಹುದು, ಯಜಮಾನನನ್ನು ಕಾಪಾಡಬಹುದು ಎಂದು. ಹಾಗಿದ್ದರೆ ಅವರೇ ಯಾಕೆ ಈ ಯಾಗ ಮಾಡಿಸಬಾರದು? ವಿಶ್ವಾಮಿತ್ರನೇ ಏಕೆ ಬೇಕು? ಯಾಕೆ ಉತ್ತರಿಸುವುದಿಲ್ಲ ಹರಿಶ್ಚಂದ್ರ? ಯಾಕೆಂದರೆ ಈ ಪ್ರಶ್ನೆಗೆ ಉತ್ತರಿಸಲು ನಿನ್ನಿಂದ ಸಾಧ್ಯವಿಲ್ಲ. ಕಾರಣ ಅದು ಅಷ್ಟು ಸುಲಭವಾದದ್ದಲ್ಲ. ತಪ್ಪಿಬಿದ್ದರೆ ಕ್ಷಮಿಸಿ ಭಗವಾನ್. ದೀರ್ಘಕಾಲದ ಅನಾರೋಗ್ಯ ಪೀಡಿತನಾದ ನಾನು ಇದರಿಂದ ಪರಿಹಾರ ದೊರಕಲು ಏನಾದರೂ ದಾರಿ ಸಿಗುತ್ತೋ ಅಂತ ಯೋಚಿಸುತ್ತಿದ್ದೆ. ಗುರುಗಳ ಸಲಹೆ ಸಿಕ್ಕಿದಾಗ ಬೇರೆನೂ ಯೋಚಿಸಲಿಲ್ಲ, ಗಂಟೆಗೆ ತಮ್ಮಲ್ಲಿಗೆ ಓಡಿ ಬಂದೆ. ನಿನ್ನದೇನೂ ತಪ್ಪಿಲ್ಲವೇ? ಆದರೆ ನಿನ್ನ ಕೋರಿಕೆಯನ್ನ ಒಪ್ಪಿಕೊಳ್ಳಲು ಅಷ್ಟೇನು ಸುಲಭವಲ್ಲ. ನನಗೆ ಕೊಂಚ ಕಾಲಾವಕಾಶ ಬೇಕು. ನಮ್ಮ ಅತಿಥಿ ಗೃಹದಲ್ಲಿ ಉಳಿದಿರು, ನಾಳೆ ಹೇಳುತ್ತೇನೆ. ಹಾಗೆ ತಮ್ಮ ಆಜ್ಞೆಯಂತೆ ವರ್ತಿಸುತ್ತೇನೆ ಭಗವಾನ್. ಆದರೆ ಒಂದು ಮಾತು, ತಮ್ಮ ಉತ್ತರದಲ್ಲೇ ನನ್ನ ಬದುಕು ಇದೆ ಎಂಬುದನ್ನು ಮಾತ್ರ ಬರೆಯದಿರಿ. ಅಷ್ಟೇ. ಬಾ ಆಂಧ್ರಕ, ಒಂಟಿಯಾಗಿರುವುದಕ್ಕೆ ನನಗೆ ಭಯವಾಗುತ್ತಿದೆ. ಬೀದಿಯಲ್ಲಿ ಹೋಗುವ ಭೂತವನ್ನು ಮನೆಯೊಳಗೆ ಆಹ್ವಾನಿಸಲು ಬೇರೆ ಏನಾಗಲು ಸಾಧ್ಯ? ಎಲ್ಲ ಕೇಳಿಸಿಕೊಂಡಿರುವಂತಿದೆ. ಕದ್ದು ಕೇಳುವುದು ಅಪರಾಧವೆಂದು ಗೊತ್ತಿದೆ.
ಆದರೆ ನನಗದು ಅನಿವಾರ್ಯವೆನಿಸಿತು. ಪ್ರಶ್ನೆ ನಿಮ್ಮೊಬ್ಬರದೇ ಅಲ್ಲ, ಇಡೀ ಆಶ್ರಮದ ನೈತಿಕತೆ ಪ್ರಶ್ನೆಗಳಿದೆ. ಯಾಕೆ ಹಾಗೆ ಹೇಳುತ್ತಿದ್ದೀಯೇ? ಮತ್ತೆ ನಿನ್ನೆಯಿಂದ ಧರ್ಮಾರಣ್ಯ ಎಷ್ಟು ಶ್ರೀಮಂತವಾಗಿದೆ ಗೊತ್ತಿದೆಯೇನು? ಬರಡು ಹಸುಗಳು ಅಲೆಯುತ್ತಿದ್ದ ಈ ವನ ಪ್ರದೇಶದಲ್ಲಿ ಕೊಡಗತ್ತಲೆ ಹಾಲು ಹಿಂಡುವ ಸಹಸ್ರ ಸಹಸ್ರ ಗೋವುಗಳು ಅಡ್ಡಾಡುತ್ತಿವೆ. ಓ, ಸುವರ್ಣ ಖಚಿತವಾದ ರಥವೊಂದು ಆಶ್ರಮದ ಸರಿಯದಲ್ಲಿ ನಿಲ್ಲಿಸಲ್ಪಟ್ಟಿವೆ. ಆಶ್ರಮದಲ್ಲೆಲ್ಲ ಹೊಚ್ಚ ಹೊಸ ಕೃಷ್ಣಾಜೀನುಗಳು, ರೇಷ್ಮೆಯ ಉತ್ತರೆಗಳು, ಸ್ವರ್ಣರಜದ ಕರಂಡಕಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿವೆ. ಆಶ್ರಮವಾಸಿಗಳ ಸೊಂಟದ ಗಂಟು ಸುವರ್ಣ ವರಗಳಿಂದ ಬೀಗಿ ಹರಿಯುತ್ತಿವೆ. ಹರಿಶ್ಚಂದ್ರ ಮಹಾರಾಜನ ಉದಾರತೆ ಲೋಕೋತ್ತರವಾದದ್ದು. ಲೋಕೋತ್ತರವಾದರೂ ಹರಿಶ್ಚಂದ್ರ ಮಹಾರಾಜನ ಉದಾರತೆಯು ಇಲ್ಲ ನಿಮ್ಮವರ ಲೋಭವು ಎಂಬುದರ ಬಗ್ಗೆ ಸಂದೇಹವಿದೆ. ನಿನ್ನ ಜನ್ಮದಾತನನ್ನ ಸಂದೇಹಿಸುತ್ತಿರುವ ಆಂಧಕ. ಆ ವಿವೇಕ ನಮ್ಮಲ್ಲಿಂದ ಉಳಿದುಕೊಂಡಿರುವುದು ನನ್ನ ಪುಣ್ಯವೆಂದೇ ಭಾವಿಸುತ್ತೇನೆ. ಬ್ರಹ್ಮರ್ಷಿಯಾಗುವ ಕೊನೆಯ ಹಂತದಲ್ಲಿರುವ ರಾಜರ್ಷಿಯೊಬ್ಬ ಎಷ್ಟು ಚಂಚಲನಾಗಿರಬಹುದೆಂದು ನಾನು ಎಣಿಸಿರಲಿಲ್ಲ. ಆಳುವ ಕ್ಷತ್ರಿಯರಿಂದ ತಪೋವನಗಳು, ವಿದ್ಯಾಪೀಠಗಳು ದೇಣಿಗೆ ಪಡೆಯುವುದು ಅನೈತಿಕವಲ್ಲ ಆಂಧ್ರಕ. ಯಾವ ಹೆಸರಿನಿಂದ ಕರೆದರೂ ಎಂಜಲು ತೀರ್ಥವೆನಿಸುವುದಿಲ್ಲ, ನೆನಪಿರಲಿ. ನನಗೆ ಬೇಕಾದೋದಲ್ಲ, ನರಮೇಧವನ್ನು ನಡೆಸಿಕೊಡಲು ನೀವು ಒಪ್ಪಿದ್ರು ಇಲ್ಲವೇ ಎಂದು. ಮುಗ್ಧ ಬಾಲಕನೊಬ್ಬನನ್ನು ಬಲಿ ಕೊಡಲು ನೀವು ಒಪ್ಪಿದ್ರು ಇಲ್ಲವೆಂದು. ಆಡಿದ ಮಾತಿನಿಂದ ಓಡಿ ಹೋದವನನ್ನು ಸಮರ್ಥಿಸಲು ನೀವು ಒಪ್ಪಿದ್ರು ಇಲ್ಲವೆಂದು. ಆಂಧ್ರಕ, ನೀನು ಭಾವಿಸಿದಷ್ಟು ಸರಳವಾಗಿಲ್ಲ ಮಗು ಈ ಸಮಸ್ಯೆ. ಇದು ಹರಿಶ್ಚಂದ್ರ ಮಹಾರಾಜನ ವೈಯಕ್ತಿಕ ಪ್ರಶ್ನೆ ಅಲ್ಲ. ಬಲಿಪಶುವಾಗಲಿರುವ ಯಾವನೋ ಒಬ್ಬ ಮುಗ್ಧ ಬಾಲಕನ ಪ್ರಶ್ನೆ ಅಲ್ಲ. ಆಶ್ರಮವಾಸಿಗಳು ಪ್ರಲೋಭನೆಗೆ ಗುರಿಯಾದದ್ದೂ ಅಲ್ಲ. ಇದರಲ್ಲಿ ಅಡಗಿರುವುದು ವಿಶ್ವಾಮಿತ್ರನ ಜೀವನ ಸಾಧನೆಯ ಪ್ರಶ್ನೆ. ಆತ ಬ್ರಹ್ಮರ್ಷಿ ಪದವೇ ನೇರಬೇಕೇ ಬೇಡವೇ ಎಂಬ ಪ್ರಶ್ನೆ. ನಿನಗೆ ಗೊತ್ತಿರಬೇಕು ಆಂಧ್ರಕ, ಯಾಜ್ಞವಲ್ಕ್ಯನಿಂದ ಹಿಡಿದು ಪಿಪ್ಪಲಾದರ ತನಕ, ವಿಶ್ವವರ ದೇವಿಯರಿಂದ ತೊಡಗಿ ಗಾರ್ಗ್ಯವರ ತನಕ ಎಲ್ಲ ಭಗವಾನರು ಭಗವತಿಯರು ನನ್ನ ಬ್ರಹ್ಮತ್ವವನ್ನ ಅಂಗೀಕರಿಸಿದ್ದಾರೆ. ವಸಿಷ್ಠರೊಬ್ಬರು ಅವರು ತ್ರಿಶಂಕುವನ್ನ ನನ್ನ ಬಳಿಗೆ ಕಳಿಸಿಕೊಟ್ಟರು. ಅಸಾಧ್ಯವನ್ನ ಸಾಧ್ಯಗೊಳಿಸುವುದಕ್ಕೆ ಸರ್ವಸ್ವವನ್ನು ಕಳೆದುಕೊಂಡರು. ನಾನು ಆ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡೆ. ಇದೀಗ ತ್ರಿಶಂಕುವಿನ ಮಗನನ್ನ ನಿಯೋಜಿಸಿದ್ದಾರೆ. ಇದು ಎರಡನೆಯ ಪರೀಕ್ಷೆ, ಬಹುಶಃ ಕೊನೆಯದು ಇರಬಹುದು ಎಂದು. ಇದನ್ನು ನಾನು ಎದುರಿಸಬೇಕು, ಗೆಲ್ಲಬೇಕು. ಯಶಸ್ಸಿನ ಕೊನೆಯ ಮೆಟ್ಟಿಲ ಕೆಳಗೆ ನಿಂತವನ ತಳಮಳ ನಿನಗೆ ಅರ್ಥವಾಗಲಾರದು ಆಂಧ್ರಕ. ಮಹತ್ವಾಕಾಂಕ್ಷೆ ಎನ್ನುವುದು ಕೊನೆ ಇಲ್ಲದ ಶಿಖರ. ಅದನ್ನ ಏರುತ್ತಲೇಬೇಕೇ ಹೊರತು ಅಲ್ಲಿ ನಿಲುಗಡೆಗೆ ಅವಕಾಶವಿಲ್ಲ. ಆದರೆ ಒಂದು ಮಾತಾ ನೆನಪಿಡಿ, ಯಾರೂ ನಿಮ್ಮಂತೆ ಗೌರೀಶಂಕರವೇರನ್ನು ಬಯಸುವುದಿಲ್ಲ. ನಿಲ್ಲು, ನನ್ನ ಮಾತು ಕೇಳು ಆಂಧ್ರಕ, ದುಡುಕಬೇಡ. ಈ ತರಹದ ಸ್ವಭಾವ ಹಿರಿಯ ಪುತ್ರನಾದ ನಿನಗೆ ಹೇಳಿಸಿದ್ದಲ್ಲ. येन केन प्रकारेण मोहिना मनुजीवति परेषामुपकारार्थं यज्जीवति सजीवति
ಯಜ್ಜೀವತಿ ಸಜೀವತಿ ಯಜ್ಜೀವತಿ ಸಜೀವತಿ. ಮಧುಚಂದ, ಹರಿಶ್ಚಂದ್ರನನ್ನ ಬರೆ. ಯಜ್ಜೀವತಿ ಸಜೀವತಿ ಯಜ್ಜೀವತಿ ಸಜೀವತಿ ಯಜ್ಜೀವತಿ ಸಜೀವತಿ. ಹರಿಶ್ಚಂದ್ರ, ನಿನ್ನ ಯಾಗವನ್ನ ಮಾಡಲು ನಾನು ಸಿದ್ಧನಿದ್ದೇನೆ. ಆದರೆ ಪರ್ಯಾಯ ಬಾಲಕನೊಬ್ಬನನ್ನ ಹುಡುಕುವ ಜವಾಬ್ದಾರಿ ನಿನ್ನದು. ಆ ಬಗ್ಗೆ ಚಿಂತೆ ಬೇಡ. ಹೆಂಗುನ ಸಾರಿಸುವ ವ್ಯವಸ್ಥೆಯನ್ನ ನಾನೇ ಮಾಡಿಸುತ್ತೇನೆ. ಕೇಳಿರಿ ಕೇಳಿರಿ, ಪುರಜನರೇ, ನಾಗರಿಕರೇ ಕೇಳಿರಿ. ಸೂರ್ಯ ವಂಶೋತ್ಪನ್ನ, ಇಕ್ಷಾಕು ಕುಲಭೂಷಣ, ರಕ್ತ ಸಿಂಹಾಸನಾಧೀಶ್ವರ, ಅಯೋಧ್ಯಾಧಿಪತಿಯಾದ ಹರಿಶ್ಚಂದ್ರ ಮಹಾರಾಜರು ತಮ್ಮ ಪ್ರಜಾಕೋಟಿಯ ಸಮಕ್ಷಮದಲ್ಲಿ ಅತ್ಯಂತ ವಿನೀತರಾಗಿ ಭಿನ್ನ ಮಾಡಿಕೊಳ್ಳುತ್ತಿದ್ದಾರೆ. ಮಹಾರಾಜರು ಡೊಂಗುರ ಓಡಿಸ್ತಿದ್ದಾರೆ. ಏನು ಅಂತ ಕೇಳೋಣ ಬನ್ನಿ. ಕೇಳೋಣ. ಮಹಾರಾಜರು ಡಂಗುರ ಹೊಡಿಸುವುದು ಅಪರೂಪಕ್ಕೆ, ಆದ್ರಿಂದ ಏನೋ ವಿಶೇಷ ಇರಲೇಬೇಕು. ಅಶ್ವಮೇಧಕ್ಕೆ ಹೊಟ್ಟಿರ್ಬೋದು ಏನೋ. ಅಶ್ವಮೇಧ ಯಾವಾಗಲೂ ಮಾಡ್ಬಿಟ್ಟಿದಾರಲ್ಲ. ಹೌದಲ್ಲ ಹೌದಲ್ಲ, ನಾನ್ ಹೇಳ್ತೀನಿ, ನೆರೆ ರಾಜ್ಯದ ಮೇಲೆ ಯುದ್ಧ ಹೂಡಿರ್ಬಹುದೋ ಏನೋ. ನೆರೆ ಹೊರೆ ರಾಜರಲ್ಲ, ಮಿತ್ರತ್ವ ಹಿನ್ನೆಲೆ ಇದ್ದಾರಲ್ಲ. ಹೌದಲ್ಲ, ಹೌದಲ್ಲ. ಹೀಗಿರ್ಬೋದಾ? ಮತ್ತೊಂದು ಹೊಸ ತೆರಿಗೆ ವಿಧಿಸಿರ್ಬೋದು ಏನೋ. ಭಂಡಾರ ಸಮೃದ್ಧವಾಗಿ ತುಂಬಿ ತುಳುಕ್ತಿದೆ. ಹಾಗಿದ್ರೆ ಡೊಂಗುರ ಹೊಡಿಸೋ ಪ್ರಮೇಯವೇ ಇಲ್ವಲ್ಲ. ಆದ್ರೂ ಏನೋ ವಿಶೇಷ ಇದ್ದೇ ಇದೆ. ಏನು ಅಂತ ಕೇಳೋಣ ಬನ್ನಿ. ಕೇಳಿರಿ ಕೇಳಿರಿ, ಹರಿಶ್ಚಂದ್ರ ಮಹಾರಾಜರು ತಮ್ಮ ಪ್ರಜಾಕೋಟಿಯ ಸಮಕ್ಷಮದಲ್ಲಿ ಅತ್ಯಂತ ವಿನೀತರಾಗಿ ಭಿನ್ನ ಮಾಡಿಕೊಳ್ಳುತ್ತಿದ್ದಾರೆ. ಸುಮ್ಕಿರಿ ಸುಮ್ಕಿರಿ, ನೀವು ಮುಂದೆ ಕೇಳಪ್ಪ. ಹಲವು ಕಾಲದಿಂದ ಜಲೋದರ ರೋಗ ಪೀಡಿತರಾದ ಮಹಾರಾಜರು ಅದರ ನಿವಾರಣೆಗಾಗಿ ಮಹಾಯಾಗವನ್ನ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಒಳ್ಳೆ ಕೆಲಸ, ಬಹಳ ಒಳ್ಳೆ ಕೆಲಸ, ಅತ್ಯುತ್ತಮ ನಿರ್ಧಾರ, ಸಕಾಲಿಕ ಕ್ರಮ, ಅತ್ಯಂತ ಶ್ಲಾಘನೀಯವಾದದ್ದು. ಅತ್ಯಂತ ಪ್ರಿಯವಾದ ಮಹಾಯಾಗವನ್ನ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಆ ಯಾಗದಲ್ಲಿ ಬಲಿ ನೀಡಲು ಸುಕುಮಾರ ಬಾಲಕನಪ್ಪನ್ನು ಬೇಕಾಗಿದ್ದಾನೆ. ನಮ್ಮ ಹುಡುಗನಿಗೆ ಒಂದು ಸ್ವಲ್ಪಾನೂ ಬುದ್ಧಿ ಇಲ್ಲದೆ ಹೋಯ್ತಲ್ಲ. ನಾವು ಹುಡುಗನು ಒಬ್ಬಿದ್ದ, ಅವನ್ ಹ್ಯಾಕ್ ಮಾರೆ ನೋಡಿದ್ರೆ ಯಾರಿಗೆ ಬೇಕು. ನಮ್ಮಲ್ಲೂ ಇದ್ದಾರೆ ಹುಡುಗರು. ಯಾವಾಗ ನೋಡಿದ್ರು ಒಬ್ಬನಿಗೆ ಜ್ವರ, ಇನ್ನೊಬ್ಬನಿಗೆ ನೆಗಡಿ, ಒಬ್ಬನಿಗೆ ಉಪ್ಸ, ಇನ್ನೊಬ್ಬನಿಗೆ ನೆವಸ. ಒಂದಲ್ಲ ಒಂದ್ ಕಾಯಿಲೆ ತಪ್ಪಿದ್ದೇ ಅಲ್ಲ.
ಬೇಕೇ ಇಲ್ಲ. ಇಲ್ಲ ಇಲ್ಲ. ತನ್ನ ಮಗನನ್ನು ಬಲಿ ಕೊಟ್ಟು ಕಟ್ಟಪ್ಪನಾದ್ರೂ ಹೋಗ್ತಾನೆ. ಮಹಾರಾಜರು ಯೋಗ್ಯ ಮೌಲ್ಯವನ್ನು ನೀಡಲು ಸಿದ್ಧರಿದ್ದಾರೆ. ಬೇಕಾದರೆ ಅರ್ಧ ರಾಜ್ಯವನ್ನು ನೀಡಲು ಸಿದ್ಧರಿದ್ದಾರೆ. ಇದು ಪರಿಗಣಿಸಬೇಕಾದ ವಿಷಯವೇ. ಮತ್ತೆ ಅರ್ಧ ರಾಜ್ಯವೆಂದ್ರೆ ಸಾಮಾನ್ಯವೇ? ಆದ್ರೂ ಸ್ವಂತ ಮಗನನ್ನ ಸಾವಿಂದ ಹೊಡೆಗೆ ತರಬೇಕಲ್ಲ. ದತ್ತು ಸ್ವೀಕರಿಸಿ ನೀಡಿದ್ರೆ ಹೇಗೆ? ಬಲಿ ಕೊಡುವುದಕ್ಕೆ ಆದ್ರೆ ನಿನಗೆ ಯಾರೇ ದತ್ತು ಕೊಡ್ತಾರೆ? ಅವರೇ ನೇರವಾಗಿ ಹೋಗಿ ಮಾಡ್ಬಿಡ್ಬೋದಲ್ಲ. ಮಹಾರಾಜರು ಯೋಗ್ಯ ಮೌಲ್ಯವನ್ನು ನೀಡಲು ಸಿದ್ಧರಿದ್ದಾರೆ. ಬೇಕಾದರೆ ಅರ್ಧ ರಾಜ್ಯವನ್ನು ನೀಡಲು ಸಿದ್ಧರಿದ್ದಾರೆ. ನನ್ನ ಹೆಸರು ಸುನಶ್ಚೇತ, ಅಂಗೀರಸ ಅಜೀಕರ್ತ ಬಡವ. ನಾನು ಬಲಿಪಶುವಾಗಲು ಸಿದ್ಧನಿದ್ದೇನೆ. ನನ್ನನ್ನು ನಾನು ಮಹಾರಾಜರಿಗೆ ಮಾರಿಕೊಳ್ಳುವೆನು. ಆಗಬಹುದೇನೋ? ಮಹಾರಾಜರು ಅರ್ಧ ರಾಜ್ಯ ನೀಡುವರೇನೋ? ಏ ಹುಡುಗ, ಕೇಳಿ ಕೇಳಿ ಯಾಗದಲ್ಲಿ ನಿನ್ನ ಬಲಿ ಕೊಡ್ತಾರಲ್ಲ, ಆಮೇಲೆ ಅರ್ಧ ರಾಜ್ಯ ತಗೊಂಡು ಏನಯ್ಯ ಮಾಡ್ತಿ? ಏನಯ್ಯ ಮಾಡ್ತಿ? ಮೊದಲೇ ಅದನ್ನ ಯಾರಿಗಾದ್ರೂ ದಾನ ಮಾಡಿ ಪುಣ್ಯ ಕಟ್ಕೋ. ಇಲ್ಲಿ ಯೋಗ್ಯನಾದ ಬ್ರಾಹ್ಮಣ ನಾನಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ನಾನಿದ್ದೇನೆ. ಆ ಬಗ್ಗೆ ಮತ್ತೆ ಯೋಚಿಸುತ್ತೇನೆ. ಮಹಾಶಯ, ನನ್ನ ಬಗ್ಗೆ ಮಹಾರಾಜರಿಗೆ ಮಾಹಿತಿ ನೀಡುವೇನೋ? ಬಾಲಕ, ನೀನಿನ್ನು ಚಿಕ್ಕವನು. ನಿನ್ನ ಹೆತ್ತವರನ್ನ ಕೇಳಬೇಕು. ಆದರೆ ಬಲಿಪೀಠವನ್ನೇರಬೇಕಾದದ್ದು ನಾನು ತಾನೇ. ನಿನ್ನ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ವಯಸ್ಸು ನಿನ್ನದಲ್ಲ. ನಿನ್ನ ತಂದೆ ತಾಯಿ ಮನಸ್ಸ ಒಪ್ಪಿ ನಿನ್ನನ್ನ ವಿಕ್ರಯಿಸಿದರೆ ಅಡ್ಡಿ ಇಲ್ಲ. ಹಾಗಿದ್ರೆ ಅರ್ಧ ರಾಜ್ಯ ಹಕ್ಕು ಇವರದು, ಅವರದು. ನಿಮ್ಮದಂತೂ ಅಲ್ಲ. ಸುಮ್ಮನೆ ಅಮರನು ಅಲ್ಲ ಎಂದು, ನರನು ಅಮರನು ಅಲ್ಲ ಎಂದು, ದೈವ ಚಿತ್ತವ ಬಲ್ಲ ಜ್ಞಾನಿ ವಿಜ್ಞಾನಿ, ದೈವ ಚಿತ್ತವ ಬಲ್ಲ ಜ್ಞಾನಿ ವಿಜ್ಞಾನಿ. ಭೂಮಿಯ ಮೇಲಿಲ್ಲ ಸತ್ಯ, ಈ ಭೂಮಿಯ ಮೇಲಿಲ್ಲ ಸತ್ಯ, ಈ ಭೂಮಿಯ ಮೇಲಿಲ್ಲ ಸತ್ಯ, ಈ ಭೂಮಿಯ ಮೇಲಿಲ್ಲ ಸತ್ಯ. ಬಯಸಿ ಬಂದದ್ದಲ್ಲ ವಸುಂಧರ, ಇನ್ನೂ ಒಂದಿಷ್ಟು ಕಾಲ್ಬೇಕು. ಒಳ್ಳೆಯ ದಿನಗಳು ಬಂದವು, ಅಲ್ಲಿವರೆಗೆ ಸಹಿಸಿತ್ತು. ಸಹಿಸಿ ಸಹಿಸಿ ಭೂಮಿಗಿಳಿದು ಹೋಗಿದ್ದೇನೆ ನಾನು. ಒಪ್ಪೊತ್ತಿಗೆ ನುಚ್ಚಿಲ್ಲ, ನುಚ್ಚಿದ್ದರೆ ಉಪ್ಪಿಲ್ಲ, ಉಪ್ಪಿದ್ದರೆ ಮೆಣಸಿಲ್ಲ. ಎಲ್ಲ ಬಿಡಿ, ಮಾನ ಮುಚ್ಚಿಕೊಳ್ಳುವುದಕ್ಕೆ ಈ ಹರಕು ಚಿಂದಿ ಬಿಟ್ಟರೆ ಬೇರೆ ಗತಿ ಇಲ್ಲ. ಪಂಚಗವ್ಯಕ್ಕಾಗಿ
ಗೋಕ್ಷೀರ ಗೋಮೂತ್ರಗಳಿಗೂ ನೆರೆಯವರ ಮುಂದೆ ಕೈಯೊಡ್ಡಬೇಕಾಗಿದೆ. ನನಗೂ ಗೊತ್ತಿದೆ, ಏನು ಮಾಡೋಣ ಹೇಳು. ಹಾಗೆ ಕೈ ಕಟ್ಟಿ ಕೂತಿರೋದಕ್ಕಾಗುತ್ತದೆಯೇ? ಏನಾದರೂ ಮಾಡಬೇಕು. ವೇದವಿದರಾದ ಬ್ರಾಹ್ಮಣರನ್ನು ಕೇಳುವವರಿಲ್ಲವೆಂದ ಮೇಲೆ ಏನು ಕಲಿಗಾಲ ಬಂತು? ಕಲಿಗಾಲವೇನು ಬಂದಿಲ್ಲ ವಸುಂಧರ. ರಾಜ್ಯದಲ್ಲಿ ಶಾಂತಿ ಸುಭೀಕ್ಷೆಗಳು ಎಷ್ಟು ಚೆನ್ನಾಗಿವೆ ಎಂದರೆ ಅತ್ಯಂತ ಸಜ್ಜನ ನಡೆಸಿಕೊಂಡರೂ ಕೂಡ ದೈವ ದೇವತೆಗಳನ್ನು ಮರೆತು ಬಿಟ್ಟಿದ್ದಾರೆ. ಕಷ್ಟ ನಷ್ಟಗಳು ಕ್ಷಾಮ ಡಾಮರಗಳು ಇಲ್ಲದ ಇಂಥ ಸಂದರ್ಭದಲ್ಲಿ ಯಾರು ಭಗವತ್ ಚಿಂತನೆ ಮಾಡುತ್ತಾರೆ? ಯಾರು ಬ್ರಾಹ್ಮಣರನ್ನು ಮಾತನಾಡಿಸುತ್ತಾರೆ? ಹಾಗಂದರಾಗುತ್ತದೆಯೇ? ಏನಾದರೂ ವೈದಿಕ ಕರ್ಮಗಳು, ಪೌರೋಹಿತ್ಯ, ಇಲ್ಲದಿದ್ದರೆ ಕನಿಷ್ಠ ಬ್ರಾಹ್ಮಣಾರ್ಥ ಏನಾದರೂ ಒಂದು ಹುಡುಕಿಕೊಂಡು ಹೋಗಲೇಬೇಕು. ಸಂಸಾರ ಕಟ್ಟಿಕೊಂಡ ಮೇಲೆ ಸಾಕಬೇಡವೇ? ಅಲ್ಲೂ ನತದೃಷ್ಟ ನಾನು. ಹೇಳಿ ಕೇಳಿ ಅಂಗೀರಸ ಅಥರ್ವವೇದಿ ನನ್ನನ್ನು ಯಾರು ಕರೆಯುತ್ತಾರೆ? ಹಾಗಿದ್ದರೆ ನಮ್ಮನ್ನೆಲ್ಲ ಹೊಳೆಗೋ ಕೆರೆಗೋ ತಳ್ಳಿಬಿಡಿ, ಇಲ್ಲ ಯಾರಿಗಾದರೂ ಮಾರಿಬಿಡಿ. ಹಾ, ಅಂದಾಗೆ ನೆನಪಿಗೆ ಬಂತು. ನಿನ್ನೆ ರಾಜಬೀದಿಯಲ್ಲಿ ಅಲೆದಾಡ್ತಾ ಇದ್ದಾಗ ಒಂದು ಡಂಗರ ಕೆಳದೆ. ಹರಿಶ್ಚಂದ್ರ ಮಹಾರಾಜನಿಗೆ ಒಬ್ಬ ಸುಕುಮಾರನಾದ ಬಾಲಕ ಬೇಕಂತೆ. ಅವನಿಗೇನು ಕೇಡು? ಇದ್ದಾನಲ್ಲ ರೋಹಿತ ಕುಮಾರ. ಅದಲ್ಲ ವಸುಂಧರ, ಅವನೊಂದು ಯಾಗ ಮಾಡಿಸ್ತಾನಂತೆ. ಆ ಯಾಗದಲ್ಲಿ ಬಲಿ ನೀಡಲು ಅವನಿಗೊಬ್ಬ ಹುಡುಗ ಬೇಕಾಗಿರುವಂತೆ. ಯೋಗ್ಯ ಬೆಲೆ ನೀಡಿ ಕೊಳ್ಳುವನಂತೆ. ನಾವೇನು ಮಕ್ಕಳನ್ನ ಮಾರಾಟಕ್ಕಿಟ್ಟಿದ್ದೇವೆಯೇ? ಅಲ್ಲ, ನೀನೇ ಹೇಳಿದೆಲ್ಲ ನಮ್ಮನ್ನೆಲ್ಲ ಮಾಡ್ಬಿಡಿ ಅಂತ. ಒಳ್ಳೆ ಆಲೋಚನೆ. ಮಕ್ಕಳನ್ನ ಒಬ್ಬೊಬ್ಬರನ್ನೇ ಮಾರಿ ಉಂಡು ತೆಗುವುದು. ಎಲ್ಲರನ್ನೂ ಮಾರಬೇಕಾಗಿಲ್ವೇ? ಒಬ್ಬ ಮಗಳನ್ನ ಮಾರಿದ್ರು ಸಾಕು. ನಮ್ಮೆಲ್ಲ ಬಡತನ ದೂರವಾಗ್ಬಿಡೋದು. ಆಹಾ, ಎಷ್ಟು ಸುಲಭವಾಗಿ ಹೇಳಿಬಿಡ್ತೀರಿ ನೀವು. 10 ತಿಂಗಳು ಹೊತ್ತು ಹೆತ್ತು ಸಾಕಿದವಳು ನಾನು. ನನಗೆ ಗೊತ್ತು ಮಕ್ಕಳ ಬೆಲೆ. ಮಾರಿ ಬಿಡ್ಬೇಕಂತೆ ಒಬ್ಬನನ್ನ, ಅದು ಯಜ್ಞದಲ್ಲಿ ಕೊಳ್ಳ ಕತ್ತರಿಸುವುದಕ್ಕೆ. ಕಣ್ಣಲ್ಲಿ ನೆತ್ತರಿದೆಯೋ ನಿಮಗೆ? ಭಾವುಕರಾದವರಿಗೆ ಬದುಕೋದು ಕಷ್ಟ. ಅಷ್ಟಾಗಿಯೂ ಮಕ್ಕಳು ಅಂದ್ರೆ ಏನು? ಎಲ್ಲ ಭೌತಿಕ ವಸ್ತುಗಳಂತೆ ಅದು ಒಂದು ವಸ್ತು. ಪುತ್ರ ಸಂಪತ್ತು ಅಂದ್ರೆ ಅದೇ ತಾನೇ ಅರ್ಥ. ನೋಡ್ವತ್ತು, ನಮ್ಗಂತೂ ದೇವರು 3 ಮಕ್ಕಳನ್ನ ಕಳಿಸಿದ್ದಾರೆ. ಅದರಲ್ಲಿ ಒಬ್ಬನನ್ನ ಮಾಡಿದ್ರು ಕೊನೆಗೆ 2 ಉಳಿತಾರೆ. ಕೊನೆಯವರನ್ನ ಕೊಟ್ಬಿಡೋಣ ಏನೀಗ? ಮಾರಿಯೇ ಬಿಡು ಅಂತ ತೀರ್ಮಾನಿಸಿ ಬಿಟ್ಟಿದ್ರೆ ನನ್ನನ್ನೇನು ಕೇಳುತ್ತೀರಿ? ಆದ್ರೆ ಕೊನೆಯವನನ್ನು ಕೊಡೋದು ಬೇಡ. ಬೇಕಿದ್ರೆ ದೊಡ್ಡವನನ್ನು ಮಾರಿ. ನನಗೆ ಗೊತ್ತು ವಸು, ನೀನು ಹೀಗೆ ಹೇಳಿ ಅಂತ. ನಿನಗೆ ಅವನ ಕಂಡ್ರೆ ಹೆಚ್ಚು ಪ್ರೀತಿ. ಹಾಗೇನಿಲ್ಲ, ಸಣ್ಣವನು ಪಾಪ, ಅದಕ್ಕೆ ಹಾಗೆ ಹೇಳಿದೆ. ವಸು, ದೊಡ್ಡವನು ಬೇಡ. ಯಾಕಂದ್ರೆ ಒಂದಿಷ್ಟು ಪಿಂಡ ಹಾಕೋದಕ್ಕಾದ್ರೂ ಬೇಕಲ್ಲ ಅವನು. ದೊಡ್ಡವನು ಬೇಡ, ಸಣ್ಣವನು ಬೇಡ. ಹಾಗಂದ್ರೆ ಮತ್ಯಾರು? ಮತ್ತೆ ಮಧ್ಯಮ ನಾನಿದ್ದೇನಲ್ಲ. ಯಾಕೋ? ಊಟ ಮಾಡೋದಕ್ಕೋ? ಅಲ್ಲಪ್ಪ, ನಿಮ್ಮೆಲ್ಲರಿಗೂ 3 ಹೊತ್ತು ಊಟ ಮಾಡಿಸೋದಕ್ಕೆ. ಅಂದ್ರೆ ರಾಜ ಬೀದಿಯ ಡಂಗುರವನ್ನು ನಾನು ಈಗಾಗಲೇ ಕೇಳಿಸಿಕೊಂಡಿದ್ದೇನೆ. ನಾನು ಈಗಾಗಲೇ ನಿಶ್ಚಯಿಸಿದ್ದೇನೆ ಹರಿಶ್ಚಂದ್ರನಿಗೆ ಬಲಿಪಶುವಾಗಲು. ಬೇಡ ಮಗು, ನಾವು ಬಡವರಾಗಿ ಉಳಿಯೋಣ. ನಿನ್ನನ್ನು ಬಲಿಪೀಠಕ್ಕೆ ತಳ್ಳಿ ನಾವು ಯಾವ ಸುಖ ಅನುಭವಿಸಬೇಕಾಗಿದೆ? ಸಾಯುವುದಾದರೂ ಜೊತೆಗೆ ಸಾಯೋಣ. ಇಲ್ಲಮ್ಮ, ಊಟಕ್ಕಿಲ್ಲದೆ ಸಾಯುವುದಕ್ಕಿಂತ ಒಂದಿಷ್ಟು ಪರೋಪಕಾರ ಮಾಡಿ ಸಾಯುವುದು ಲೇಸಲ್ಲವೇ? ನನ್ನೊಬ್ಬನ ಬಲಿಯಿಂದಾಗಿ ರಾಜ ಹರಿಶ್ಚಂದ್ರ ಗುಣಮುಖನಾಗುತ್ತಾನೆ. ರಾಜ್ಯಕ್ಕೆ ನೆಮ್ಮದಿ ದೊರೆಯುತ್ತದೆ.
ಜೊತೆಗೆ ನಮ್ಮ ಕುಟುಂಬವು ಬಡತನದಿಂದ ಮುಕ್ತಗೊಳ್ಳುತ್ತದೆ. ರಾಜಋಣ, ಪಿತೃಋಣ ಇವೆರಡನ್ನು ನಾನು ಒಟ್ಟಿಗೆ ನೀಗಿಕೊಂಡಂತಾಗುತ್ತದೆ. ಹಾಗಾದ್ರೆ ನೀನಂತೂ ನಿಶ್ಚಯ ಮಾಡಿಬಿಟ್ಟಿದ್ಯಾ? ಅಪ್ಪ, ಈ ತ್ಯಾಗದಿಂದ ನನ್ನ ಹುಟ್ಟು ಸಾರ್ಥಕವಾಗುವುದಾದರೆ ನಾನು ಯಾಕೆ ಹಿಂಜರಿಯಬೇಕು? ನನ್ನನ್ನ ಆಶೀರ್ವದಿಸಿ. यद्भूतयच्च भव्यम् उदामृतत्वस्येषानः यदन्नेनातिरोहति एतावानस्य महिमा अतोज्जायाग्रश्च पूरुषः पादोऽस्य विश्वभूतानि त्रिपादस्यामृतम् दिवि त्रिपादूर्ध्व उदय पुरुषः पादोऽस्य भवात् पुनः ततो विश्वं व्यक्रामत् शासनानशने अभि तस्मात् विराट जायत विराजो अधिपुरुषः स जातो अत्यरिष्यत पश्चात् भूमिमतो पुरः यत्पुरुषेण हविषा देवा यज्ञमतन्वत ॐ शान्ति शान्ति शान्तिः। ಯಜ್ಞ ಯಜಮಾನನಾದ ಹರಿಶ್ಚಂದ್ರ ಮಹಾರಾಜನೇ, ಭಗವ, ಯಜ್ಞದ ಪೂರ್ಣ ಫಲದ ಪ್ರಾಪ್ತಿಗಾಗಿ ಇದೀಗ ಪೂರ್ಣಾಹುತಿ ನೀಡುತ್ತಿದ್ದೇನೆ. ಓಂ यज्ञ यज्ञं गच्छ यज्ञपतिं गच्छ स्वान् योनिं गच्छ स्वाहैषते यज्ञो यज्ञपते सहसूक्तवाकः सुवीर स्वाहा ॐ इन्द्राय स्वाहा इन्द्राय इदं नमः ॐ अग्नये स्वाहा अग्नये इदं नमः ॐ वायवे स्वाहा वायवे इदं नमः। ಯಾರು ತಾಯಿ ನೀನು? ಏನಾಗಬೇಕು?
ಈ ಬಾಲಕಸುನ ಶಿಲ್ಪನ ತಾಯಿ. ಸೆರಗೊಡ್ಡಿ ಬೇಡಿಕೊಳ್ಳುವೆ, ನನ್ನ ಮಗುವನ್ನು ರಕ್ಷಿಸಿ. ಮಹಾರಾಜರೇ, ನನ್ನ ಮಗುವನ್ನು ರಕ್ಷಿಸಿ. ಎಲ್ಲರೂ ಶಾಂತರಾಗಿ, ದಯವಿಟ್ಟು ಶಾಂತರಾಗಿ. ಭಗವಾನ್ ವಿಶ್ವಾಮಿತ್ರರು ಮಾತನಾಡ ಬಯಸುತ್ತಾರೆ. ತಾಯಿ, ನಿನ್ನ ಕಕ್ಕುಲತೆ ಅರ್ಥವಾಯಿತು. ಹೆತ್ತ ಹೆಂಗುರುಳಿನ ಉರಿ ನಿನ್ನಿಂದ ಈ ಮಾತುಗಳನ್ನಾಡಿಸಿದೆ ಎಂದು ತಿಳಿಯುತ್ತೇನೆ. ಆದರೆ ಸಮಯ ಮೀರಿ ಹೋಗಿದೆ ತಾಯಿ. ನಿನ್ನ ಪತಿ ಪುತ್ರನನ್ನ ಹರಿಶ್ಚಂದ್ರನಿಗೆ ಮಾರಿಬಿಟ್ಟಿದ್ದಾನೆ. ಹರಿಶ್ಚಂದ್ರ ಶುನಶ್ಯಪನನ್ನ ಬಲಿಪಶುವಾಗಿ ಸಂಕಲ್ಪಿಸಿದ್ದಾನೆ. ಯಜ್ಞ ಹೋತಾರಾದ ನಾನು ಬಲಿಪ್ರೋಕ್ಷಣೆಯನ್ನ ಮಾಡಿ ಪೂರ್ಣಾಹುತಿ ಕೊಡೋದರಲ್ಲಿದ್ದೇನೆ. ಈಗೇನು ಮಾಡಲಿ ಹೇಳು? ಆ ಹರಿಶ್ಚಂದ್ರ ಕೊಟ್ಟ 100 ಗೋವುಗಳನ್ನು ಅವನಿಗೆ ಕೊಟ್ಟು ಬಿಡಿ. ರಾಜ ಪ್ರತ್ಯಕ್ಷ ದೇವತ, ಹಾಗೆಲ್ಲ ಏಕವಚನದಿಂದ ಕೂಗಬಾರದು. ಅವನ ಅರಸೊತ್ತಿಗೆ ಅವನಿಗಾಯಿತು. ನಮ್ಮ ಮಗುವನ್ನು ಹಿಂದಿರುಗಿಸಲಿ. ಕೊಟ್ಟು ಬಿಡಿ ಅವನ ಗೋವುಗಳನ್ನು. ತಾಯಿ, ನಿನ್ನ ಪತಿ ಕೇಳಿದ್ದೆ ಅಷ್ಟೆ. ನಾನು ಅರ್ಧ ರಾಜ್ಯವನ್ನೇ ಕೊಡುತ್ತೇನೆಂದು ಡಂಗುರ ಸಾರಿದ್ದೆ. ಬೇಕಾದ ಅಷ್ಟನ್ನು ಕೊಡಲು ಈಗಲೂ ಸಿದ್ಧರಿದ್ದೇನೆ. ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡುವ ಯೋಜನೆ ನಿನ್ನದು. ನಿನ್ನದೇ ಆದ ಮಗುವಿಲ್ಲವೇ? ಯಾಕೆ ಅವನನ್ನೇ ಬಲಿ ಕೊಡಬಾರದು? ಆತ ನನ್ನ ಏಕಮಾತ್ರ ಉತ್ತರಾಧಿಕಾರಿ. ಈ ಅಯೋಧ್ಯೆಯ ಭಾವಿ ರಾಜರನ್ನ ಅವರ ಪ್ರಜೆಗಳಿಂದ ಕಸಿದುಕೊಳ್ಳುವ ಹಕ್ಕು ನನಗಿಲ್ಲ ತಾಯಿ. ಕಾಯಿಲೆ ವಾಸಿಗಾಗಿ ಸುಳ್ಳು ಬೇರೆ ಹೇಳುತ್ತಿದ್ದೀಯಾ? ಮಗು ಹುಟ್ಟಿದರೆ ಆತನನ್ನೇ ಬಲಿ ಕೊಡುತ್ತೇನೆ ಎಂದು ಹೊರಗೆ ಹೊತ್ತದ್ದು ನೀನೇ ಅಲ್ಲವೇ? ಈ ನಿನ್ನ ಗುಡಾಣ ಹೊಟ್ಟೆಯ ರೋಗ ಬಂದದ್ದು ಆ ಮಾತಿಗೆ ತಪ್ಪಿದ್ದರಿಂದ ಅಲ್ಲವೇ? ನಾನು ಕೇಳುತ್ತಿರುವುದು ಇಷ್ಟೇ. ನಿನ್ನ ತಪ್ಪಿಗಾಗಿ ನನ್ನ ಮಗು ಯಾಕೆ ಬಲಿಪಶುವಾಗಬೇಕು? ಭಗವಾನ್ ವಿಶ್ವಾಮಿತ್ರರೇ, ಇಲ್ಲಿ ನೆಲೆಸಿರುವ ಋಷಿ ಮುನಿಗಳೇ, ನನಗೆ ನ್ಯಾಯ ದೊರಕಿಸಿಕೊಡಿ. ನನ್ನ ಮಗುವನ್ನು ನನಗೆ ಮರಳಿ ಕೊಡಿ. ನನ್ನ ಮಗುವನ್ನು ನನಗೆ ಮರಳಿ ಕೊಡಿ. ತಾಯಿ, ಸಮಾಧಾನ ತಂದು ನಿನ್ನ ಮಗು ನನ್ನ ಮಗು ಎಂದೇ ತಿಳಿದು ವಿವೇಚಿಸು. ಸ್ವಲ್ಪ ಸುಮ್ಮನೆ. ಉದ್ವೇಗದ ಮಾತುಗಳಿಂದ ಉಪಯೋಗವಿಲ್ಲ. ಇಂಥ ಹಿರಿಯರ ಮುಂದೆ ತಾಳ್ಮೆ ಕಳ್ಕೊಳ್ಳೋದು ಸರಿಯಲ್ಲ. ಸ್ವಲ್ಪ ಸಂಯಮ ತಾಳು. ಅಜೀಗರ್ತ, ಭಗವಾನ್, ನೀನು ನಿನ್ನ ಮಗನಾದ ಈ ಶುನಶ್ಯಪನನ್ನ ಹರಿಶ್ಚಂದ್ರನಿಗೆ ಮಾರಿಕೊಂಡಿದ್ದೀಯಾ? ಹೌದು ಭಗವಾನ್. ಆದರೆ ಆತ ನಿನಗೆ ಮೌಲ್ಯವನ್ನ ನೀಡಿದ್ದಾನೆ. 100 ಗೋವುಗಳನ್ನು ನೀಡಿರುವನು ಭಗವಾನ್. ಆದರೆ ಈ ವಿಕ್ರಯಕ್ಕಾಗಿ ಹರಿಶ್ಚಂದ್ರ ನಿನ್ನ ಮೇಲೆ ಯಾವುದಾದರೂ ಒತ್ತಡ ತಂದಿದ್ದಾನೆ? ಇಲ್ಲ ಭಗವಾನ್. ವಿಕ್ರಯದ ಈ ನಿರ್ಧಾರ ನಿನ್ನೊಬ್ಬರದೇ ಅಲ್ಲ. ಅಲ್ಲ, ನನ್ನ ಪತ್ನಿಯೂ ಇದ್ದರು. ಆಕೆಯು ಇದಕ್ಕೆ ಸಮ್ಮತಿಸಿದ್ದಳು. ಮಗು ಶುನಶ್ಯಪ, ನಿನ್ನ ತಂದೆ ನಿನ್ನನ್ನು ಮಾರಿಕೊಂಡಾಗ ನೀನು ಹರಿಶ್ಚಂದ್ರನ ಬಲಿಪಶುವಾಗಲು ಒಪ್ಪಿದ್ದೀಯಾ? ಹೌದು ಭಗವಾನ್. ಯಾಕೆ? ದಾರಿದ್ರ್ಯ ನಮ್ಮ ಕುಟುಂಬವನ್ನು ಕಿತ್ತು ತಿನ್ನುತ್ತಿತ್ತು. ಆ ಹೊತ್ತಿಗೆ ರಾಜಡಂಗೂರ ನನ್ನ ಕಿವಿಗೆ ಬಿತ್ತು. ನಾನೇ ಹೋಗಿ ನನ್ನನ್ನು ಮಾರಿಬಿಡಿ, ನಿಮ್ಮ ಬಡತನ ನೀಗುತ್ತದೆ ಎಂದು ನನ್ನ ಹೆತ್ತವರಿಗೆ ಕೈ ಮುಗಿದು. ಮೃತ್ಯುವಿಗೆ ನೀನು ಹೆದರುವುದಿಲ್ಲವೇ?
ಇಲ್ಲ ಭಗವಾನ್, ಎಂದಾದರೊಂದು ದಿನ ಸಾಯಲೇಬೇಕು. ಅದನ್ನು ಯಾರೂ ತಪ್ಪಿಸುವಂತಿಲ್ಲ. ಎಂದೋ ಬರುವ ಸಾವನ್ನು ಪರ ಪ್ರಯೋಜನಕ್ಕಾಗಿ, ಕುಟುಂಬದ ಉನ್ನತಿಗಾಗಿ ಹಿಂದೆ ಆಹ್ವಾನಿಸಿದರೆ ನನಗೂ ಸದ್ಗತಿಯುಂಟಾಗಬಹುದೆಂದು ಯೋಚಿಸಿದೆ. ಹಾಗೆ ಯೋಚಿಸಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತಿರುವೆಯಾ? ಸರ್ವತಃ ಇಲ್ಲ ಭಗವಾನ್. ಆದರೆ ನನ್ನದೊಂದೇ ವ್ಯಥೆ. ಹರಿಶ್ಚಂದ್ರ ಮಹಾರಾಜ ಸಹಸ್ರ ಗೋವುಗಳನ್ನು ನೀಡಲು ತಯಾರಿದ್ದರೂ ಸಹ ನನ್ನ ತಂದೆ ಕೇವಲ 100 ಗೋವುಗಳನ್ನು ಕೇಳಿ ಅಲ್ಪತೃಪ್ತನಾದನಲ್ಲ ಎಂದು. ಚಿಂತೆ ಬೇಡ, ಆ ಸಹಸ್ರ ಗೋವುಗಳನ್ನು ಕೊಡುವ ವ್ಯವಸ್ಥೆ ಈಗಲೇ ಮಾಡಿಸುತ್ತೇನೆ. ಮಹಾರಾಜ, ನಾನೇ ಈಗ ನಿನ್ನ ಸೊತ್ತು. ಆದ್ದರಿಂದ ನನಗೆ ಸೊತ್ತನ್ನು ಹೊಂದುವ ಅಧಿಕಾರವೂ ಇಲ್ಲ, ನೀಡುವುದಕ್ಕೂ ಇಲ್ಲ. ಆದ್ದರಿಂದ ಆ ಸಹಸ್ರ ಗೋವುಗಳನ್ನು ನನ್ನ ತಂದೆಯವರಿಗೆ ನೀಡಿದರೆ ನನಗೂ ಸಂತಸವಾಗುತ್ತದೆ. ಯಾರಿಗಾದ್ರೆ ಅಂತೆ ಈಗಲೇ ಕೊಟ್ಟೆ. ಯಾರಲ್ಲಿ ಆ ಸಹಸ್ರ ಗೋವುಗಳನ್ನು ಕೊಡುವಂತ ವ್ಯವಸ್ಥೆ ತಕ್ಷಣ ಆಗಲಿ. ಬಡತನದ ಬೇಗೆಯಿಂದ, ಜೊತೆಗೆ ನನ್ನ ಅವಿವೇಕದಿಂದಲೂ ಕೂಡ ನಾನು ಮಗುವನ್ನು ಮಾರಿಕೊಂಡಿದ್ದು ಸತ್ಯ. ಇಷ್ಟು ಮಂದಿ ಪ್ರಾಜ್ಞರ ಮುಂದೆ ಇಲ್ಲವೆನ್ನಲಾರೆ. ಆದರೆ ಭಗವಾನ್, ನನ್ನದೊಂದೇ ಮನವಿ ನಿಮ್ಮೆಲ್ಲರ ಮುಂದೆ. ಶುನಶೇಪ ಈಗ ಯಾರು ಸತ್ತೇ ಆಗಿರಲಿ, ದಯವಿಟ್ಟು ಅವನನ್ನು ಬದುಕಿಸಿ, ದಯವಿಟ್ಟು ಅವನನ್ನು ಬದುಕಿಸಿ. ಮಾನ್ಯರೇ, ಸತ್ಯದ ಪೂರ್ವಾರ್ಧವನ್ನು ಒಪ್ಪಿದ ನೀವು ಅದರ ಉತ್ತರಾರ್ಧವನ್ನು ನಿರಾಕರಿಸುವಂತಿಲ್ಲ. ನೀವು ನನ್ನನ್ನು ಹರಿಶ್ಚಂದ್ರನಿಗೆ ಮಾರಿಕೊಂಡ ತಕ್ಷಣದಿಂದ ನಾನು ಹರಿಶ್ಚಂದ್ರನ ಸೊತ್ತಾದೆ. ತನ್ನ ಸೊತ್ತನ್ನು ತನಗೆ ಸರಿಕಂಡಂತೆ ವಿನಿಯೋಗ ಮಾಡುವ ಹಕ್ಕು ಅವನದು. ಅದರಂತೆ ಆತ ಈಗಾಗಲೇ ನನ್ನನ್ನು ವರ್ಣನಿಗೆ ಬಲಿಪಶುವನ್ನಾಗಿ ಸಂಕಲ್ಪಿಸಿದ್ದಾನೆ. ನಾನು ಈಗ ವರ್ಣನು ಸುತ್ತು. ನನ್ನ ಸಾವು ಬದುಕು ವರ್ಣನ ಕೈಯಲ್ಲಿದೆ. ನೀವೇನು ಮಾಡುವಂತಿಲ್ಲ. ಭಗವಾನ್, ನಿನ್ನ ಮಗುವನ್ನು ನನ್ನ ಮಗುವೆಂದೇ ತಿಳಿವೆ ಎಂದು ನನಗೆ ಮಾತು ಕೊಟ್ಟಿದ್ದೀರಿ. ಅವನನ್ನು ಉಳಿಸುವ ಹೊಣೆ ನಿಮ್ಮದು. ತ್ರಿಶಂಕುವಿಗೆ ಅಂದು ಕೊಟ್ಟ ಮಾತನ್ನು ಉಳಿಸಿಕೊಂಡ ನೀವು ಇಂದು ನನಗೆ ನೀಡಿದ ಮಾತನ್ನು ಪಾಲಿಸುವುದಿಲ್ಲ. ಒಂದು ಸಮಸ್ಯೆ ಪರಿಹಾರವಾಯಿತು ಎಂದುಕೊಂಡರೆ ಇನ್ನೊಂದು ಎದುರು ನಿಂತಿದೆ. ಅತ್ತ ಯಾಗ ಪೂರ್ತಿ ಮಾಡಿ ಹರಿಶ್ಚಂದ್ರನಿಗೆ ಕೊಟ್ಟ ವಚನವನ್ನು ಉಳಿಸಿಕೊಳ್ಳಬೇಕು. ಇತ್ತ ಶುನಶೇಪನ ತಾಯಿಗೆ ಕೊಟ್ಟ ಮಾತನ್ನು ಪಾಲಿಸಬೇಕು. ಎರಡೂ ಅನಿವಾರ್ಯ. ವಚನ ಭಂಗ ಸರ್ವತಾ ಅಸಾಧ್ಯ. ಈ ವಿಶ್ವಾಮಿತ್ರನಿಗೆ ಒಂದೇ ಮಾತು, ಎರಡಿಲ್ಲ. ಮೊದಲಿನಿಂದಲೂ ನಾನು ಅಗ್ನಿದಿವ್ಯಕ್ಕೆ ಒಪ್ಪಿಸಿಕೊಂಡೆ ಇಷ್ಟು ದೂರ ಸಾಗಿ ಬಂದಿದ್ದೇನೆ. ಕೆಲವೊಮ್ಮೆ ಭಸ್ಮವಾಗಿದ್ದೇನೆ, ಆದರೂ ಮತ್ತೆ ಅದರ ಮಧ್ಯದಿಂದಲೇ ಎದ್ದು ಬಂದಿದ್ದೇನೆ. ಮಹಾನುಭಾವರೇ, ಯಜ್ಞದ ಈ ಪೂರ್ಣಾಹುತಿಯ ಅಂತಿಮ ಕ್ಷಣದಲ್ಲಿ ಬಂದಿರೋ ಬಿಕ್ಕಟ್ಟನ್ನ ನೀವು ಪ್ರತ್ಯಕ್ಷವಾಗಿ ಕಂಡಿದ್ದೀರಿ. ಆರಂಭಿಸಿದ ಯಜ್ಞವನ್ನ ಅಂತ್ಯಗೊಳಿಸದೇ ಇದ್ದರೆ ಅದೆಂತಹ ಅಪಖ್ಯಾತಿ, ವಚನ ಭಂಗವು ಅದೇ ರೀತಿ ಊಹಾತೀತವಾದದ್ದು. ಇಂತಹ ದುರ್ದಮ್ಯ ಸಂದರ್ಭದಲ್ಲಿ ಹೋತಾರನಾದ ನನ್ನ ಕರ್ತವ್ಯವೇನು? ದಯವಿಟ್ಟು ತಿಳಿಸುವಂತವರಾಗಬೇಕು. ಭಗವಾನ್ ವಿಶ್ವಾಮಿತ್ರರಿಗೆ ಮಾರ್ಗದರ್ಶನ ಮಾಡುವ ಯೋಗ್ಯತೆ ನಮಗಿದೆಯೇ? ಇಂತಹ ಸಂದರ್ಭಗಳಲ್ಲೆಲ್ಲ ಪೂರ್ವ ಉದಾಹರಣೆಗಳನ್ನು ಅನುಸರಿಸುವುದು ಸಂಪ್ರದಾಯ. ಆದರೆ ಹಿಂದಿನ ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದಿಲ್ಲ. ಆದ್ದರಿಂದ ಪ್ರಾಚರ ಅಭಿಮತವೇ ಅನುಸರಣೀಯ. ಭಗವಾನ್, ಹರಿಶ್ಚಂದ್ರ ಅಧಿಗರ್ತ ಪತ್ನಿ ಇಬ್ಬರಿಗೂ ನೀವು ವಚನ ಬದ್ಧರು ನಿಜ. ಆದರೆ ಮೊದಲು ವಚನ ನೀಡಿದ್ದು ಹರಿಶ್ಚಂದ್ರ ಮಹಾರಾಜನಿಗೆ. ಒಮ್ಮೆ ಯಾಗ ಪ್ರಾರಂಭವಾದ ಮೇಲೆ ಅದರ ಸಮಾರೋಪ ಮಾಡುವುದು ಹೋತಾರೆಂಬ ನೆಲೆಯಲ್ಲಿ ನಿಮ್ಮ ಹೊಣೆಗಾರಿಕೆಯಾಗಿದೆ. ನಿಜ. ಪೂರ್ಣಾಹುತಿ ನೀಡದ ಹೊರತು ಯಾಗ ಸಮಾಪ್ತಿ ಸಾಧ್ಯವಿಲ್ಲ. ಹೀಗಾಗಿ ಹರಿಶ್ಚಂದ್ರನಿಗೆ ನ್ಯಾಯ ಒದಗಿಸಬೇಕಾದರೆ ಅಜಿಗರ್ತ ಪತ್ನಿಗೆ ನೀಡಿದ ವಚನ ಭಂಗವಾಗಲೇಬೇಕು. ಎರಡು ಸಮಸ್ಯೆಗಳು ಪರಸ್ಪರ ಹೆಣೆದುಕೊಂಡೇ ಅಲ್ಲವೇ ಕಗ್ಗಂಟಾಗಿರುವುದು? ಮೊದಲನೆಯ ಬದ್ಧತೆ ಹೆಚ್ಚು ಸಂಕೀರ್ಣವಾದದ್ದು. ಯಾಕೆಂದ್ರೆ ಇಲ್ಲಿ ಬರೀ ಹರಿಶ್ಚಂದ್ರನಿಗೆ ನೀಡಿದ ಮಾತಿನ ಪ್ರಶ್ನೆ ಮಾತ್ರವಲ್ಲ, ಚಾಲನೆ ನೀಡಿದ ಧಾರ್ಮಿಕ ಪ್ರಕ್ರಿಯೆ ಒಂದಕ್ಕೆ ಪೂರ್ಣ ವಿರಾಮ ನೀಡುವ ಹೊಣೆಗಾರಿಕೆಯ ಪ್ರಶ್ನೆಯೂ ಇದೆ. ಎರಡನೆಯದು ಪೂರ್ತಿ ವೈಯಕ್ತಿಕವಾದದ್ದು. ಹೌದು,
ನನ್ನ ಮೊದಲ ಆದ್ಯತೆ ಯಾಗ ಸಮಾಪ್ತಿಯೇ ಆಗಿರಬೇಕೆಂದು ನಾನು ಒಪ್ಪುವೆ. ಆದರೆ ಅವಭ್ಯತ ಸ್ಥಾನವಾಗುವ ಮೊದಲೇ ಹೋತಾರ ವಚನಭ್ರಷ್ಟನಾಗಬಾರದಲ್ಲ. ಅದಕ್ಕೆ ಒಂದೇ ದಾರಿ, ಪಶುಘಾತವಾಗದೆ ಯಜ್ಞ ಸಮಾಪ್ತಿಯಾಗಲಿ. ಪಶುಘಾತವಾಗದೆ ಆದರೆ ಅದಕ್ಕೆ ವರ್ಣ ಒಪ್ಪುವನೆ. ಪಶುಘಾತವಾಗದೆ ಯಜ್ಞ ಸಮಾಪ್ತಿಯಾಗಬೇಕು. ನಿಜ, ವಿಶ್ವಾಮಿತ್ರನಿಗೆ ಹೊಚ್ಚ ಹೊಸ ದಾರಿ ತೋರಿಸಿದ್ದೀರಿ. ನನಗೆ ಉಳಿದಿರುವುದು ಅದೊಂದೇ ದಾರಿ. ಹೊಸ ಹೊಸ ಕ್ಷಿತಿಜಗಳನ್ನು ಅನ್ವೇಷಿಸುತ್ತಾ ಬಂದಿರೋ ನನಗೆ ಇದು ಒಂದು ಸವಾಲು. ಮಹನೀಯರೇ, ನಿಮ್ಮ ಜಿಜ್ಞಾಸೆಗೆ ನಾನು ಕೃತಜ್ಞ. ಮಗು ಶಿಲಶೇಪ, ಯಜ್ಞದ ಪೂರ್ಣಾಹುತಿ ನಿನ್ನ ಬಲಿಯಿಂದಲೇ ಆಗಬೇಕಾಗಿದೆ. ಸಿದ್ಧನಾಗ. ನಾನು ಅದನ್ನೇ ಕಾಯುತ್ತಿರುವೆ ಭಗವಾನ್. ಸರಿ. ನ ತತ್ಪರಸ್ಯ ಸಂದಧ್ಯಾತ್ ಪ್ರತಿಕೂಲಂ ಯದಾತ್ಮನಃ ಯೇಷ ಸಾಮಾಸಿಕೋ ಧರ್ಮ ಇತಿ ಜಾನಾಮಿ ಸಂತತಂ. ಮಗು ಶಿಲಶೇಪ, ನಿನಗೀಗ ಏನೆನಿಸುತ್ತದೆ ಹೇಳು? ಗೌರಿ ಶಂಕರ ಶಿಖರದಿಂದ ಕೆಳಕ್ಕೆ ಧುಮುಕುತ್ತಿರುವ ಭಾಗೀರಥಿಯಂತೆ ಯಾವುದೋ ಒಂದು ಅವ್ಯಕ್ತ ಶಕ್ತಿಯ ಧಾರೆ ತರಂಗವಾಗಿ ನನ್ನ ದೇಹದಲ್ಲಿ ಇಳಿಯುತ್ತಿದೆ. ನನ್ನ ದೇಹದ ಕಣ ಕಣಗಳು ಉಪ್ಪಿ ಬಿರಿಯುವಂತೆ, ಮಸ್ತಿಷ್ಕದ ಮೂಲೆ ಮೂಲೆಗಳಲ್ಲಿಯೂ ಮಿಂಚು ಹರಿದಂತೆ ಭಾಸವಾಗುತ್ತಿದೆ. ಕೇಳರಿಯದ ಯಾವುದೋ ರೂಪಗಳು ಜೀವಾಂಗದಲ್ಲಿ ನಿಂತು ಹೊರಜಿಗೆಯಲು ಹವಣಿಸುತ್ತಿದೆ. ನಾನೇನು ಮಾಡಲಿ ಭಗವಾನ್, ನಾನೇನು ಮಾಡಲಿ? ಮಂತ್ರಕೃತನಾಗ, ದೃಷ್ಟಾನನಾಗ. ಹೊಚ್ಚ ಹೊಸ ರೂಪಗಳು ನಿನ್ನಿಂದ ಪುಂಖಾನುಪುಂಖವಾಗಿ ಹೊರಬರಲಿ. ವಿಶ್ವಾಮಿತ್ರ, ನಿನ್ನ ಯಾಗದಿಂದ ನಾನು ಸಂಪ್ರೀತನಾಗಿದ್ದೇನೆ. ಅಂತೆಯೇ ನಿನ್ನ ಮನದ ಅಭಿಷ್ಟಗಳನ್ನು ಈಡೇರಿಸಿದ್ದೇನೆ. ಹರಿಶ್ಚಂದ್ರ ಮಹಾರಾಜ, ಇದುವರೆಗೂ ನನ್ನನ್ನು ಪೀಡಿಸುತ್ತಿದ್ದ ಜಲೋದರ ವ್ಯಾಧಿಯಿಂದ ಮುಕ್ತಪಡಿಸಿದ್ದೇನೆ. ಶುನಶ್ಚೇಪ, ನಿನ್ನನ್ನು ಬಲಿಯನ್ನಾಗಿ ಸ್ವೀಕರಿಸಲು ನಿನ್ನನ್ನು ಮುಕ್ತಪಡಿಸಿದ್ದೇನೆ. ಎಲ್ಲರಿಗೂ ಮಂಗಲವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಬ್ರಹ್ಮರ್ಷಿ ವಸಿಷ್ಠರಿಗೆ ಜಯವಾಗಲಿ. ಜಯ ಜಯ ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ ಜಯವಾಗಲಿ. ಜಯ ಜಯ ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ಜಯವಾಗಲಿ. ಹೌದು ವಿಶ್ವಾಮಿತ್ರ, ಇಂದು ನಿನ್ನನ್ನು ನಾನು ಬ್ರಹ್ಮರ್ಷಿ ಎಂದು ಅಂಗೀಕರಿಸಿದ್ದೇನೆ. ಇಂದಿನ ನಿನ್ನ ಸಾಧನೆ ಅದ್ಭುತವಾದ. ಯಜ್ಞ ಯಜಮಾನನನ್ನ ಕಾಪಾಡಿದೆ, ಜೊತೆಗೆ ಯಜ್ಞ ಪಶುವನ್ನು ಉಳಿಸಿಕೊಂಡೆ. ಹರಿಶ್ಚಂದ್ರನಿಗೆ ಕೊಟ್ಟ ಮಾತನ್ನು ಪಾಲಿಸಿದೆ, ಜೊತೆಗೆ ಶುನಶೇಪನ ತಾಯಿಗೆ ನೀಡಿದ ವಚನವನ್ನೂ ಪೂರೈಸಿದೆ. ನಿನ್ನ ಗುಣಗಾನವನ್ನು ಮಾಡಲು ನನ್ನಲ್ಲಿ ಶಬ್ದಗಳಿಲ್ಲ ವಿಶ್ವಾಮಿತ್ರ. ಅನಂತ ವಂದನೆಗಳು ವಸಿಷ್ಠರೇ. ನನ್ನನ್ನು ಹೊಗಳಿ ಹೊನ್ನಶಿವನಕ್ಕೆ ಇಕ್ಕಲಿ. ಯಜ್ಞ ದೇವತೆಯಾದ ವರುಣನನ್ನು ಒಲಿಸಿಕೊಂಡಿದ್ದು ಶುನಶೇಪನ ಅಸ್ಕಲಿತ ಋಕ್ಕಗಳ ಹೊರತು ನಾನಲ್ಲ. ಇಲ್ಲದಿದ್ದರೆ ಇದುವರೆಗೂ ಬಲಿಯನ್ನು ಸ್ವೀಕರಿಸದೆ ಯಜ್ಞ ದೇವತೆ ಸಂತುಷ್ಟನಾದ ಉದಾಹರಣೆ ಇದೆ. ಈ ವಿನಯ ಸಂಪನ್ನತೆಯ ಕೊರತೆಯೇ ಇದುವರೆಗೂ ನಿನ್ನಲ್ಲಿದ್ದ ದೌರ್ಬಲ್ಯ ವಿಶ್ವಾಮಿತ್ರ. ಇಲ್ಲದಿದ್ದರೆ ನೀನು ಎಂದೋ ಬ್ರಹ್ಮರ್ಷಿಯಾಗಿ ಬಿಡುತ್ತಿದ್ದೆ. ಅದು ಒಂದರ್ಥದಲ್ಲಿ ಒಳ್ಳೆಯದೇ ಆಯಿತು ಅನ್ನು. ಇಲ್ಲದಿದ್ದರೆ ಮನುಷ್ಯ ಛಲದ ಪರಾಕಾಷ್ಠೆಯ ಪರಿಚಯ ದೇವತೆಗಳಿಗಾಗುತ್ತಿರಲಿಲ್ಲ. ವಿಶ್ವಾಮಿತ್ರ, ಅಂತೂ ನೀನು ಧರ್ಮ ಯುದ್ಧವೊಂದನ್ನು ಗೆದ್ದು ವಿಶ್ವಾಮಿತ್ರನಾದ ಸಾಹಸದ ಪ್ರತಿಮೂರ್ತಿಯಾಗಿ ವಿಶ್ವ ದಾಖಲೆಯ ನಿನಗೆ ಮಂಗಳವಾಗಿ ಎಲ್ಲರಿಗೂ ಶುಭವಾಗಿ
ಜಯ ಜಯ ಬ್ರಹ್ಮರ್ಷಿ ವಸಿಷ್ಠರಿಗೆ ಜಯವಾಗಲಿ. ಭಗವಾನ್, ನನ್ನ ವ್ಯಾಧಿಯನ್ನು ಗುಣಪಡಿಸಿ ನನ್ನನ್ನು ಬದುಕಿಸಿ ನನ್ನ ಕುಲವನ್ನೇ ಉತ್ತರಿಸಿದೆ. ಪರಮಾತ್ಮನ ದೇಹ ಹರಿಶ್ಚಂದ್ರ, ನಾನು ನಿಮಿತ್ತ ಮಾತ್ರ. ಶುನಶೇಪ, ನೀನಿನ್ನು ಸ್ವತಂತ್ರ. ನಿನ್ನ ತಂದೆ ತಾಯಿ ನಿನಗಾಗಿ ಕಾಯುತ್ತಿರು. ಅವರನ್ನ ಸಂತೋಷಗೊಳಿಸು. ಬಿಡಿ ನನ್ನನ್ನು. ಕ್ಷಮಿಸಬೇಕು ಬ್ರಹ್ಮರ್ಷಿಗಳೇ, ಅವರು ನನ್ನ ಹೆತ್ತವರು ನಿಜ. ಆದರೆ ಈಗ ನನ್ನ ತಂದೆ ತಾಯಿಗಳಲ್ಲ. ಅವರು ನನ್ನನ್ನು ಹರಿಶ್ಚಂದ್ರನಿಗೆ ಮಾರಿಕೊಂಡಿದ್ದಾರೆ. ಹಾಗೆಂದು ನನ್ನನ್ನು ಮಹಾರಾಜನ ಕ್ರೀತಪುತ್ರನು ಎನ್ನುವಂತಿಲ್ಲ. ಹರಿಶ್ಚಂದ್ರ ಮಹಾರಾಜ ಈಗಾಗಲೇ ನನ್ನನ್ನು ವರ್ಣನಿಗೆ ಬಲಿಪಶುವನ್ನಾಗಿ ಸಂಕಲ್ಪಿಸಿದ್ದಾನೆ. ಇತ್ತ ವರ್ಣದೇವ ನನ್ನನ್ನು ಬಲಿಯನ್ನಾಗಿ ಸ್ವೀಕರಿಸದೆ ಮುಕ್ತಗೊಳಿಸಿದ್ದಾನೆ. ಈಗ ನನಗಿರುವ ಸಮಸ್ಯೆ ಏನೆಂದರೆ, ನಾನು ಯಾರವನು ಎಂದು ನನಗೀಗ ಗತಿ ಇಲ್ಲ, ಗೋತ್ರವೂ ಇಲ್ಲ. ಹೌದು ಹೌದು ವಿಶ್ವಾಮಿತ್ರರೇ, ಈಗೇನು ಮಾಡೋಣ? ಏನು ಮಾಡೋಣ? ಬಲಿಪಶು ನೀನು, ಯಜ್ಞ ದೇವತೆ ವರುಣ. ನಿಮ್ಮಿಬ್ಬರ ನಡುವೆ ನಾವ್ಯಾಕೆ ತಲೆ ಹಾಕಬೇಕು? ನಾನು ಬಲಿಪಶು ವರ್ಣನಿಗೆ ಮಾತ್ರವಲ್ಲ, ನಿಮ್ಮೆಲ್ಲರಿಗೂ, ನನ್ನ ಹೆತ್ತವರಿಗೆ, ಈ ಹರಿಶ್ಚಂದ್ರನಿಗೆ, ಕೊನೆಗೆ ನಿಮಗೂ ಕೂಡ. ನಿನ್ನ ಹೆತ್ತವರ ಜೊತೆ ಹಿಂದಿರುಗು ಶುನಶ್ಯಪ. ನಾವು ನಿನ್ನನ್ನು ಮುಕ್ತಗೊಳಿಸಿದ್ದೇವೆ. ನಾನು ಸಾಗಿ ಬಂದಿರುವ ದಾರಿ ವಿಚಿತ್ರವಾದುದು. ಇಲ್ಲಿ ಬಾಗಿಲುಗಳು ಹಿಂದಕ್ಕೆ ತೆರೆದುಕೊಳ್ಳುವುದಿಲ್ಲ. ಹೇಳಿಕೊಳ್ಳಲು ಒಂದು ಗೋತ್ರವೂ ಇಲ್ಲದ ನನ್ನ ತಬ್ಬಲಿತನವನ್ನು ನೀವು ಊಹಿಸಬಲ್ಲಿರಾ? ಒಂದು ಯಾಗದಲ್ಲಿ ಒಬ್ಬ ತ್ರಿಶಂಕುವನ್ನು ಸೃಷ್ಟಿಸಿದ ನೀವು, ಇನ್ನೊಂದರಲ್ಲಿ ಇನ್ನೊಬ್ಬ ತ್ರಿಶಂಕುವನ್ನ ಸೃಷ್ಟಿಸಿದ್ದೀರಿ. ಬ್ರಹ್ಮರ್ಷಿ ಪದವಿ ಯಾತ್ರೆ ಇಷ್ಟು ನಿಷ್ಕರ್ಣವಾಗಬಾರದು ಭಗವಾನ್. ಈತ ಹೇಳುವುದರಲ್ಲಿ ಸತ್ಯವಿದೆ ಭಗವಾನ್. ಈತ ಇನ್ನೊಬ್ಬ ತ್ರಿಶಂಕುವಾಗಬಾರದು. ಆ ಬಗ್ಗೆ ಚಿಂತಿಸುವುದು ಬೇಡ. ಆ ಬಗ್ಗೆ ಎಷ್ಟೇ ವೆಚ್ಚವಾಗಿ ಭರಿಸಲು ನಾನು ಸಿದ್ಧನಿದ್ದೇನೆ. ಎಲ್ಲ ಸಮಸ್ಯೆಗಳನ್ನ ಕೇವಲ ವರಹಗಳಿಂದ ಪರಿಹರಿಸಲಾಗುವುದಿಲ್ಲ ಹರಿಶ್ಚಂದ್ರ. ಶುನಶೇಪ, ನಿನ್ನ ಸಮಸ್ಯೆಗೆ ಇಲ್ಲಿದೆ ಪರಿಹಾರ. ಬಾ, ನಿನ್ನನ್ನು ನಾನು ದತ್ತುಪುತ್ರನಾಗಿ ಸ್ವೀಕರಿಸಿದ್ದೇನೆ. ಅಂಗೀರಸನಾಗಿ ಹುಟ್ಟಿದ ನೀನು ವಿಶ್ವಾಮಿತ್ರನಾಗಿ ಬದುಕು, ದೇವನಾಥನೆಂದು ಕರೆಯಲ್ಪಡು. ಜಯ ಜಯ ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ ಜಯವಾಗಲಿ. ಪಿತಾಜಿ, ಇದು ಸರಿಯಲ್ಲ, ಇದು ಸರಿಯಲ್ಲ. ಯಾಕೆ ಸರಿಯಲ್ಲ? ಯಾವನೊಬ್ಬ ಅನಾಮಿಕ ವ್ಯಕ್ತಿಯೊಂದಿಗೆ ನಮ್ಮ ಗೋತ್ರವನ್ನು ಹಂಚಿಕೊಳ್ಳುವುದಕ್ಕೆ ನಾವು ಇಷ್ಟಪಡುವುದಿಲ್ಲ. ಗೋತ್ರ ಪ್ರವರ್ತಕ ನಾನು, ಅದರ ವಿನಿಯೋಗ ನನಗೆ ಬಿಟ್ಟ ವಿಷಯ. ಸುಮ್ಮನೆ ಎಲ್ಲದರಲ್ಲೂ ತಲೆ ಹಾಕಬೇಡ ಅಂಧಕ. ಗೋತ್ರ ಪ್ರವರ್ತಕರು ನೀವಲ್ಲವೆಂದು ಹೇಳಲಿಲ್ಲ, ಆದರೆ ಅದರ ಉತ್ತರಾಧಿಕಾರಿಗಳು ನಾವು, ನಿಮ್ಮ ಮಕ್ಕಳು ಹೊರತು ಇಂಥ ಗತಿಲ್ಲದವರಲ್ಲ. ನೋಡು ಅಂಧಕ, ನಾನು ಹೇಳುವುದನ್ನ ಸರಿಯಾಗಿ ಅರ್ಥ ಮಾಡಿ. ವಿಶ್ವ ಒಬ್ಬ ತ್ರಿಶಂಕುವಿನ ಭಾರವನ್ನ ಈಗಾಗಲೇ ಹೊಂದಿದೆ. ಅದರ ಮೇಲೆ ಇನ್ನೊಬ್ಬ ತ್ರಿಶಂಕುವಿನ ಭಾರವನ್ನ ನಾನು ಹೊರಿಸಲಾರೆ. ಅದು ನಿಮ್ಮ ವೈಯಕ್ತಿಕ ಪ್ರಶ್ನೆ. ಈಗ ನಾನು ಎತ್ತುತ್ತಿರುವುದು ನಮ್ಮ ವಂಶದ ಒಟ್ಟು ಹಿತಾಸಕ್ತಿಯ ಪ್ರಶ್ನೆಯನ್ನ. ಅದಕ್ಕೆ ನಾನು ಉತ್ತರಿಸಬೇಕಾಗಿಲ್ಲ. ಭಗವಾನನು ಉತ್ತರಿಸಿದೆ ತಪ್ಪಿಸಿಕೊಳ್ಳುವಂತಿಲ್ಲ. ಯಾಕೆಂದರೆ ಉತ್ತರಿಸಬೇಕಾದವರು ನೀವೇ ಹೊರತು ಬೇರೆ ಯಾರು ಅಲ್ಲ. ಅಂಧಕ, ಈ ವಿಶ್ವಾಮಿತ್ರನಿಗೆ ಒಂದೇ ಮಾತು, ಎರಡಿಲ್ಲ.
ಈ ವಿಶ್ವಾಮಿತ್ರ ಪುತ್ರನಿಗಷ್ಟೇ, ಮೇಲಾಗಿ ವಾದ ವಿವಾದಗಳಿಗೆ ಇದು ಸ್ಥಳವಲ್ಲ. ಹೊರಟು ಹೋಗು, ಇಲ್ಲಿಂದ ಹೊರಟು ಹೋಗು. ಹೋಗುವೆ, ಜೊತೆಗೆ ಈ ಪ್ರಶ್ನೆಯನ್ನು ಕೊಂಡು ಹೋಗುವೆ ಧರ್ಮ ಪರಿಷತ್ತಿನ ತನಕವು. ಈ ವಿಶ್ವಾಮಿತ್ರ ಇದುವರೆಗೂ ಸವಾಲುಗಳನ್ನ ಎದುರಿಸುತ್ತಲೇ ಬದುಕಿದವನು ಆಂಧ್ರಕ. ಗೆಲುವಿರಲಿ ಸೋಲಿರಲಿ ಅದನ್ನ ಬಂದಂತೆ ಸ್ವೀಕರಿಸಿದವನು. ಈಗ ಬ್ರಹ್ಮರ್ಷಿ ಆಗಿರಬಹುದು, ಆದರೆ ವಿಶ್ವಾಮಿತ್ರನೇ ತಿಳಿದುಕೋ. ಬರಬೇಕೆಂದು ಹೇಳಿ ಕಳಿಸಿದ್ದೀಯಂತೆ. ಓ ಮಧು, ಬಂದೆಯ? ಬಾ, ನಿನ್ನಲ್ಲಿ ಅತ್ಯಂತ ಪ್ರಾಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಬೇಕಾಗಿದೆ, ಅಥವಾ ಆ ಬಗ್ಗೆ ಸಲಹೆಯನ್ನು ಕೇಳಬೇಕಾಗಿದೆ. ಅಷ್ಟಕ್ಕೆಲ್ಲ ಈ ದ್ರಾವಿಡ ಪ್ರಾಣಾಯಾಮ ಯಾಕೆ? ನೇರ ಹೇಳಲ್ಲ. ನಿನಗೆ ಗೊತ್ತಿದೆ ಮಧು, ನಾನೆಂದು ನನ್ನ ಭಾವನೆಗಳನ್ನ ಅಭಿಪ್ರಾಯಗಳನ್ನ ಮುಚ್ಚಿಟ್ಟುಕೊಳ್ಳುವ ವ್ಯಕ್ತಿ ಅಲ್ಲ. ಕೇಳುವರು ಏನೇ ಅಂದುಕೊಳ್ಳಿ, ನಾನು ಮಾತ್ರ ನನ್ನ ಅನಿಸಿಕೆಗಳನ್ನ ನೇರವಾಗಿ ಸ್ಪಷ್ಟವಾಗಿ ಪ್ರಕಟ ಮಾಡುವುದು. ನಿನ್ನ ಸ್ವಭಾವವೇ ಅದು, ಎಲ್ಲರಿಗೂ ಗೊತ್ತಲ್ಲ. ಹೇಳು. ಹರಿಶ್ಚಂದ್ರ ನರಮೇಧ ಕಳೆದು ಎಷ್ಟೋ ದಿನಗಳಾದವು. ಹೌದು. ಈ ಅವಧಿಯಲ್ಲಿ ನದಿಯಲ್ಲಿ ಎಷ್ಟೋ ನೀರು ಹರಿದು ಹೋಗಿದೆ. ಯಾಕೆ ಒಗಟಿನಂತೆ ಮಾತನಾಡುವೆ? ನೇರ ಹೇಳಲ್ಲ. ಅದೇ ದೇವರಾತನ ವಿಷಯ. ಭಗವಾನರು ಅವನನ್ನು ಸರ್ವಜ್ಯೇಷ್ಠನನ್ನಾಗಿ ಅಂಗೀಕರಿಸಿದ ಹಾಗಿದೆ. ಇರಬಹುದು, ಅದು ಅವರವರಿಗೆ ಬಿಟ್ಟ ವಿಷಯ. ಇದಕ್ಕಾಗಿ ನಾವ್ಯಾಕೆ ತಲೆಕೆಡಿಸಿಕೊಳ್ಳಬೇಕು? ಹಾಗಲ್ಲ, ಮೊನ್ನೆವರೆಗೂ ಆಶ್ರಮ ದ್ವಿತೀಯಾಧಿಕಾರ ನನ್ನ ಕೈಲಿ. ಆದ್ರೆ ಈಗ ನೋಡು, ನೀನು ನನ್ನ ಅಣ್ಣ, ವಯಸ್ಸಿನಲ್ಲಿ ಹಿರಿಯ, ಗಿರುಬಾಣ ವಿದ್ಯಾ ಪಾರಂಗತನಾದ ನಿನಗೆ ನಾನು ಹೇಳಿಕೊಳ್ಳಬೇಕಾಗಿಲ್ಲ. ಬ್ರಾಹ್ಮಣರಲ್ಲಿ ಜ್ಯೇಷ್ಠತೆ ಬರುವುದು ವಯಸ್ಸಿನಿಂದ ಅಲ್ಲ, ಜ್ಞಾನಾರ್ಜನೆಯಿಂದ, ಸಾಧನೆಯಿಂದ. ಈಗ ನೀನು ಅಂತಲ್ಲ, ನಮ್ಮೆಲ್ಲರಲ್ಲಿ ಮಂತ್ರಕರ್ತರಾದವರು ಯಾರಿದ್ದಾರೆ? ಅದೇ ಆ ದೇವರಾತನು ಈಗಾಗಲೇ ಪ್ರಜಾಪತಿ, ಇಂದ್ರ, ಅಗ್ನಿ, ಅಶ್ವಿನಿ ದೇವತೆಗಳನ್ನ ಪ್ರಸನ್ನ ಮಾಡಿಕೊಂಡಿದ್ದಾರೆ. ಮಂತ್ರಕರ್ತನಾಗಿದ್ದಾರೆ. ಗುಣಕ್ಕೆ ಮತ್ಸರವಿರಬಾರದು. ಎಲ್ಲ ಹೌದು, ತಾತ್ವಿಕವಾಗಿ ಒಪ್ಪಬೇಕಾದ್ದೆ. ಆದ್ರೆ ಪ್ರಯೋಗದಲ್ಲಿ ಔರಸ ಪುತ್ರರಿಗಿಂತಲೂ ದತ್ತು ಪುತ್ರ ಹೆಚ್ಚಿನವೆಂದು ಯಾರೂ ಒಪ್ಪಲಾರು, ಧರ್ಮ ಪುರುಷರು ಕೂಡ. ಧರ್ಮ ಅಧರ್ಮಗಳು ನಮ್ಮ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟವರು. ರಾಗ ದ್ವೇಷಗಳು ಮುಸುಕಿಕೊಂಡಿರುವಾಗ ಅವುಗಳ ನಿಜ ಸ್ವರೂಪ ಅರಿವಿಗೆ ಬರುವುದೇ ಕಷ್ಟವಾಗುತ್ತದೆ. ಅಂದರೆ ನಾನು ಮಾಸ್ತರದಿಂದ ಮಾತನಾಡುತ್ತಿರುವಂತಲೇ? ನಾನು ನಿನಗಿಂತಲೂ ಚಿಕ್ಕವನು. ಇದುವರೆಗೂ ನಿನ್ನಲ್ಲಿ ಇಷ್ಟು ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದವನಲ್ಲ. ಕ್ಷಮಿಸು.
ಆದರೂ ನನ್ನ ಒಡಹುಟ್ಟು ನೀನು. ನಮ್ಮಲ್ಲೇನೇ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳಿದ್ದರೂ ಹೊರಗಿನವರ ವಿಚಾರ ಬಂದಾಗ ನಾವು ಒಂದಾಗಲಿಲ್ಲ. ಈಗ ನೋಡು, ಆ ದೇವರಾತ್ರೊಡನೆ ಭಗವಾನರು ಏನೆಲ್ಲ ಮಂತ್ರರಹಸ್ಯಗಳನ್ನು ಚರ್ಚಿಸುತ್ತಾರೆ. ನನ್ನೊಡನೆ ಬೇಡ, ನಾನು ಅಯೋಗ್ಯ, ಅಧಿಕ ಪ್ರಸಂಗಿ, ಉದ್ಧತ. ಆದರೆ ನಿನ್ನೊಡನೆ ಅಗ್ನಿ ಸಾಕ್ಷಾತ್ಕಾರ ಪಡೆದು ಋಷಿ ಪಟ್ಟವನ್ನು ಏರಡನೆ ಚರ್ಚಿಸಿದ್ದಾರೆ. ಓ, ಆತ ಪುತ್ರ, ಪ್ರೀತಿ ಪಾತ್ರ, ಜ್ಞಾನಿ, ಸಾಧಕ ಎಲ್ಲ ಒಪ್ಪೋಣ. ಬೇಕಾದ್ರೆ ಆಶ್ರಮದಲ್ಲಿರುವ ಬೋಧನೆಗಳನ್ನು ಕೊಡಲಿ, ಸ್ವರ್ಣ ರಜತಗಳನ್ನು ದಾನ ಮಾಡಲಿ, ಬೇಡವೆನ್ನುವುದಿಲ್ಲ. ಆದರೆ ನಮ್ಮ ವಂಶಕ್ಕೆ ಮೀಸಲಾಗಿರಬೇಕಾಗಿರುವ ಮಂತ್ರರಹಸ್ಯಗಳು ಅವು ನಮಗೆ ಮೀಸಲಾಗಿರಬೇಕಲ್ಲವೇ? ನಾನಂತೂ ಅವುಗಳ ಹಸ್ತಾಂತರವನ್ನು ಒಪ್ಪಲಾರೆ, ಸಹಿಸಲಾರೆ. ಅಣ್ಣ, ನೀನಿಲ್ಲೇ ತಪ್ಪಿ ಬೀಳುತ್ತೀರಿ. ಭಗವಾನರ ವಿದ್ಯಾಸಂಪತ್ತೆಲ್ಲವೂ ಸ್ವಯಾರ್ಜಿತವಾದ, ಅವರೊಂದನ್ನು ಯಾರಿಗೂ ನೀಡಬಹುದು, ತಪ್ಪೇನಿಲ್ಲ. ನಾವದರ ಮೇಲೆ ಪಿತ್ರಾರ್ಜಿತವಾದ ಹಕ್ಕನ್ನು ಸ್ಥಾಪಿಸುವಂತಿಲ್ಲ. ಇನ್ನೊಂದು ಪ್ರಕಾರವಾಗಿ ಹೇಳುತ್ತಿದ್ದರೆ, ನಾವು ಭಗವಾನರ ರಕ್ತ ಮಾಂಸಗಳನ್ನು ಹಂಚಿಕೊಂಡು ಹುಟ್ಟಿದವು. ಅವರ ವಿದ್ಯೆ ನಮಗೆ ಜನ್ಮಸಿದ್ಧ. ಅದನ್ನು ಕೇವಲ ಅನುಷ್ಠಾನದಿಂದ ರೂಢಿಸಿಕೊಳ್ಳುವುದು ಮಾತ್ರ ನಮ್ಮ ಕೆಲಸ. ಹಾಗಿಲ್ಲದ ದೇವರಾತನಿಗೆ ಅವರು ಬೋಧಿಸಲೇಬೇಕಷ್ಟೇ. ಇದಕ್ಕಾಗಿ ನಾವು ತಗಾದೆ ತೆಗೆಯುವುದು ಸಲ್ಲದು. ಸರಿ ಮಧುಚ್ಛಂದ, ನಾವಿಬ್ಬರು ಭಿನ್ನ ಪ್ರಸ್ಥಾನದಲ್ಲಿರುವುದು. ಧರ್ಮ ನೀನು ವ್ಯಾಖ್ಯಾನಿಸಕ್ಕಿಂತಲೂ ಹೆಚ್ಚು ಸೂಕ್ಷ್ಮವಿರಬಹುದು, ಯಾರು ಬಲ್ಲರು. ನಾನಂತೂ ನಾಳೆ ಈ ಪ್ರಶ್ನೆಯನ್ನ ಧರ್ಮ ಪರಿಷತ್ತಿನ ತನಕ ಕೊಂಡು ಹೋಗಬೇಕು. ಇದು ಧರ್ಮ ಯುದ್ಧ, ಯಾರ ವಿರುದ್ಧವೂ ಅಲ್ಲ. ನನ್ನ ದೃಷ್ಟಿಯನ್ನು ಸಹೋದರೊಂದಿಗೆ ಬೆಂಬಲಿಸುವ ಸಂತೋಷ, ಇಲ್ಲದಿದ್ದರೆ ದುಃಖವೇನೂ ಇಲ್ಲ. ವಿಶ್ವಾಮಿತ್ರ ಪುತ್ರರು 50 ಮಂದಿಯನ್ನೇ ತಿಳಿಯುತ್ತೇನೆ. ನಿನ್ನಂತ ಪುತ್ರರನ್ನು ಪಡೆದ ಭಗವಾನರು ಇದಕ್ಕಾಗಿ ಖಂಡಿತ ಸಂತಸ ಪಡಲಾರ. ಅಂತ ತಂದೆಯನ್ನು ಪಡೆದ ನಾನು ಕೂಡ ಧರ್ಮಾರಣ್ಯನ ಚರಿತ್ರೆಯಲ್ಲಿ ಇಂದು ಅತ್ಯಂತ ವಿಲಕ್ಷಣವಾದ ದಿನ. ಮುಂದೆ ನಡೆಯುವ ಜಿಜ್ಞಾಸೆಯು ಅತ್ಯಂತ ಅಪೂರ್ವವಾದದ್ದು. ಆದರೆ ಎರಡು ಸಂತೋಷದಾಯಕವಲ್ಲ. ನಮ್ಮಲ್ಲಿ ಅತ್ಯಂತ ಹಿರಿಯರು, ಜ್ಞಾನಿಗಳು, ಸಾಧಕರು ಆಗಿರುವ ನಮ್ಮೆಲ್ಲರಿಗೂ ಸಂಪೂಜ್ಯರಾದ ಭಗವಾನ್ ಬ್ರಹ್ಮರ್ಷಿ ವಿಶ್ವಾಮಿತ್ರ ಇದ್ದು ಧರ್ಮ ಪರಿಷತ್ತಿನ ಮುಂದೆ ನಿಲ್ಲಬೇಕಾಗಿರುವುದು. ಮತ್ತು ಪರಿಷತ್ತು ತನ್ನ ಕಾರ್ಯಾರಂಭ ಮಾಡುವ ಮೊದಲು ವಿಪಕ್ಷದಲ್ಲಿರುವ ಪೂಜ್ಯ ಆಂಧ್ರಕರಲ್ಲಿ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಒಂದು ವಿನಂತಿ. ಬೇಕಾಗಿಲ್ಲ. ಮಧುಚ್ಛಂದ ಏನನ್ನು ಹೇಳಿ ನಮ್ಮ ಬಾಯಿ ಮುಚ್ಚಿಸ ಬಯಸುತ್ತಾನೆ ಎಂಬುದು ನಮಗೆ ಗೊತ್ತಿದೆ. ಅಂತಹ ಚಾತುರ್ಯ ಬೇಕಾಗಿಲ್ಲ. ಆಪಾದಿತ ಯಾರೇ ಆಗಿರಲಿ, ಆತ ಧರ್ಮ ಪರಿಷತ್ತಿಗೆ ಅತಿಥನಲ್ಲ, ಆಗಬಾರದು. ಸರಿ, ಆಂಧ್ರಕರು ಸತ್ಯವನ್ನೇ ನುಡಿದಿದ್ದಾರೆ. ಯಾವ ಧರ್ಮಕ್ಕೆ ಇದುವರೆಗೆ ನಾನು ನಿಷ್ಠನಾಗಿದ್ದೆನೋ, ಯಾವುದರ ಅನುಷ್ಠಾನಕ್ಕಾಗಿ ಇದುವರೆಗೆ ಅಹೋರಾತ್ರಿ ಹೆಣಗಾಡಿದ್ದೆನೋ, ಯಾವ ಧರ್ಮದ ಹೆಸರಿನಲ್ಲಿ ಬದುಕಿನುದ್ದಕ್ಕೂ ಹೋರಾಟ ನಡೆಸುತ್ತಾ ಬಂದಿದ್ದೆನೋ, ಅದರೆದುರು ಯಾರೂ ಅತೀತರಲ್ಲ. ಧರ್ಮ ಪರಿಷತ್ತಿಗೆ, ಧರ್ಮ ಪೀಠಕ್ಕೆ ತಲೆಬಾಗಿ ನಿಮ್ಮ ನಿರ್ಣಯಗಳಿಗೆ ನಾನು ಬದ್ಧನೆಂದು ಘೋಷಿಸುತ್ತೇನೆ. ಆಂಧ್ರಕ, ನಿನ್ನ ಪಕ್ಷದ ಅಹವಾಲು ಏನೆಂದು ಮಂಡಿಸಿ. ವಿಷಯ ಎಲ್ಲರಿಗೂ ತಿಳಿದೇ ಇದೆ. ಆದರೂ ಸಂಪ್ರದಾಯದಂತೆ ಹೇಳುತ್ತಿದ್ದೇನೆ. ಆಪಾದಿತರು ಅವರ
ಪುತ್ರರಾದ ನಮಗೆ ಯಾವುದೆಲ್ಲ ಜನ್ಮಸಿದ್ಧ ಅಧಿಕಾರಗಳಿವೆಯೋ ಅವುಗಳನ್ನ ನಮ್ಮಿಂದ ಕಿತ್ತುಕೊಂಡು ನಮಗಿಂತ ಕಿರಿಯವನಾದ ಅವರ ದತ್ತು ಪುತ್ರನಿಗೆ ನೀಡಿ ನಮ್ಮ ಅಧಿಕಾರಕ್ಕೆ ಲೋಪ ತಂದಿದ್ದಾರೆ. ಅಲ್ಲದೆ ಕುಲೀನರಾದ ನಮಗೆ ಸಲ್ಲತಕ್ಕ ಗೌರವ ಸವಲತ್ತುಗಳೆಲ್ಲ ಇದರಿಂದಾಗಿ ಅವರ ದತ್ತುಪುತ್ರನಿಗೆ ಸಲ್ಲುವಂತಾಗಿದೆ. ಆಪಾದಿತರ ಈ ಎಲ್ಲ ನಿರ್ಧಾರಗಳು ಏಕಪಕ್ಷೀಯ ಹಾಗೂ ಧರ್ಮ ವಿರುದ್ಧ ಎಂಬುದು ಜ್ಯೇಷ್ಠ ಪುತ್ರರಾದ ನಮ್ಮ ವಾದ. ಆಪಾದಿತರ ದೃಷ್ಟಿಕೋನವೇನೆಂದು ಪರಿಷತ್ತಿನ ಮುಂದೆ ವಿವರಿಸಬಹುದು. ದೇವರಾತನಿಗೆ ಜ್ಯೇಷ್ಠ ನಾನು ನೀಡಿದದ್ದಲ್ಲ, ಅವನು ಪಡೆದುಕೊಂಡದ್ದು. ಅವನು ವಯೋಮಾನದಿಂದ ಕಿರಿಯ ನಿಜ, ಆದರೆ ಗುಣದಿಂದ, ವಿದ್ಯೆಯಿಂದ, ಪ್ರಭಾವದಿಂದ, ತಪಸ್ಸಿನಿಂದ, ಜ್ಞಾನದಿಂದ ನನ್ನೆಲ್ಲ ಔರಸ ಪುತ್ರರಿಂದಲೂ ಹಿರಿಯ. ನಾನು ಮಾಡಿರಬಹುದಾದ ಅಪರಾಧವೆಂದರೆ ಅವನು ಈಗಾಗಲೇ ಸಾಧಿಸಿದ ಶ್ರೇಷ್ಠತ್ವವನ್ನ ಅಂಗೀಕರಿಸಿದ್ದು ಅಷ್ಟೇ. ಹಾಗೆ ಅಂಗೀಕರಿಸಿದರೆ ನಿಮ್ಮ ಔರಸ ಪುತ್ರರಿಗೆ ನ್ಯಾಯವಾಗಿ ದೊರೆಯಬೇಕಾದುದನ್ನು ನೀವೇ ನಿರಾಕರಿಸಿದಂತಾಗುವುದಿಲ್ಲವೇ? ಇಲ್ಲ, ಅವರು ಯಾವುದಕ್ಕೆ ಅರ್ಹರೋ ಅಷ್ಟನ್ನ ಪಡೆದೇ ಇರುತ್ತಾರೆ. ತಮ್ಮ ಅರ್ಹತೆಗಿಂತ ಹೆಚ್ಚಿನದನ್ನ ಪಡೆಯಲು ಅವರು ಇನ್ನಷ್ಟು ಹೆಚ್ಚಿನದನ್ನ ಸಾಧಿಸಬೇಕಾಗುತ್ತದೆ. ಅಂತಹ ಸಾಧನೆ ಪಿತ್ರಾರ್ಜಿತವಾಗಿ ಬರುವಂತದ್ದಲ್ಲ, ಸ್ವಯಂ ಆರ್ಜಿಸಬೇಕಾದದ್ದು. ಆದರೂ ಪಿತೃಪ್ರಧಾನ ಸಮಾಜ ನಮ್ಮದೆಂದು ಒಪ್ಪಿಕೊಂಡಿರುವಾಗ ವಾಂಚಿಕ ಹಕ್ಕುಗಳನ್ನು ನಿರಾಕರಿಸುವುದು ಸರಿಯೇ? ನಮ್ಮ ಯೋಗ್ಯತೆ ತೆಕ್ಕೆಗೆ ದಕ್ಕದಿರುವಂತದ್ದು ಯಾವುದೇ ಮೂಲದಿಂದ, ಯಾವುದೇ ರೂಪದಿಂದ ಬರಲಿ ಎಂದು ನಿರೀಕ್ಷಿಸುವುದು ಅನೈತಿಕ. ಇದರಿಂದ ಮನುಷ್ಯ ಮತ್ತಷ್ಟು ಕುಬ್ಜನಾಗುತ್ತಾನೆ ವಿನಃ ಬೆಳೆಯುವುದಿಲ್ಲ, ಮೀರುವುದಿಲ್ಲ. ಮೀರುವುದು ಸಹಜ ಗುಣ ಅಲ್ಲ, ಕೆಲವೊಮ್ಮೆ ಅದು ಅಪರಾಧವೂ ಆಗಬಲ್ಲದು. ಇರಬಹುದು. ಆ ದೃಷ್ಟಿಯಿಂದ ನೋಡಿದರೆ ನನ್ನ ಇಡೀ ಬದುಕೇ ಒಂದು ಅಪರಾಧ. ಶ್ರೇಷ್ಠತೆ ಜನ್ಮದಲ್ಲಿಲ್ಲ, ಸಾಧನೆಯಲ್ಲಿದೆ ಎಂಬುದನ್ನು ನನ್ನ ಜೀವನ ಸಿದ್ಧಾಂತ. ಶ್ರೇಷ್ಠತೆ ಎಲ್ಲೇ ಇರಲಿ, ಯಾರಲ್ಲೇ ಇರಲಿ, ಅದನ್ನ ಪೂರ್ವಾಗ್ರಹವಿಲ್ಲದೆ ಒಪ್ಪಿ ಗೌರವಿಸುವುದೇ ನನ್ನ ಪ್ರಣಾಳಿಕೆ. ಅದಕ್ಕಾಗಿ ನನ್ನ ಬದುಕಿನುದ್ದಕ್ಕೂ ಒಂದು ಧರ್ಮ ಯುದ್ಧವನ್ನೇ ಹೂಡಿ ಹೋರಾಡುತ್ತಾ ಬಂದಿದ್ದೇನೆ. ಯಾವ ತತ್ವವನ್ನ ನಾನು ನಂಬಿ ಬಾಳಿದ್ದೇನೋ ಅದನ್ನ ಆಚರಿಸಿ ತೋರಿಸುವುದೇ ನನ್ನ ಕರ್ತವ್ಯ. ಅದೇ ನನ್ನ ಧರ್ಮ ಕೂಡ. ನಂಬಿಕೆ ಬೇರೆ, ಧರ್ಮ ಬೇರೆ. ಅದು ಆಪಾದಿತರ ವೈಯಕ್ತಿಕ ದೃಷ್ಟಿ. ಅವರೇ ಹೇಳುವಂತೆ ಧರ್ಮವನ್ನು ಸಮಾಜದ ಮೇಲೆ ಹೇಳಲಿಕ್ಕೆ ಅವರಿಗೆ ಯಾವುದೇ ಅಧಿಕಾರವಿಲ್ಲ. ಹಾಗೆ ಮಾಡುವುದು ಅಪರಾಧ. ಭಗವಾನರ ಉಳಿದ ಔರಸ ಪುತ್ರರ ದೃಷ್ಟಿಕೋನವೇನು? ಜ್ಯೇಷ್ಠರಾದ 50 ಮಂದಿಯೂ ನನ್ನ ವಾದವನ್ನೇ ಬೆಂಬಲಿಸುತ್ತಾರೆ. ಉಳಿದವರು ಭಗವಾನರು ಅಪ್ಪಣೆ ಕೊಡಿಸಿದ್ದೇ ನಮಗೆ ಶಿರೋಧಾರಿ. ನಾವದನ್ನು ಧರ್ಮಸಮ್ಮತವೆಂದೇ ತಿಳಿಯುತ್ತೇವೆ. ಅವರೇ ಗೋತ್ರ ಪ್ರವರ್ತಕರು. ಹೀಗಾಗಿ ಆಚರಣೆಯನ್ನು ಜಾರಿಗೊಳಿಸಲು ಅವರಿಗೆ ಅಧಿಕಾರವಿದೆ. ಧರ್ಮ, ಕರ್ಮ, ಗುಣ ಮತ್ತು ತಪಸ್ಸು ಈ ಎಲ್ಲಾ ದೃಷ್ಟಿಯಿಂದಲೂ ದೇವರಾತನೇ ಜ್ಯೇಷ್ಠನೆಂದು ಸೂಚಿಸಿದ್ದನ್ನ ನಾವು 50 ಮಂದಿಯು ಅಂಗೀಕರಿಸಿದ್ದೇವೆ. ಧರ್ಮವೆಂಬುದು ಬರೀ ವಿಧಿ ನಿಷೇಧಗಳಿಗೆ ಸಂಬಂಧಪಟ್ಟದ್ದಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಅದು ವ್ಯಾಖ್ಯಾನಕ್ಕೂ ವಿಧೇಯವಾಗಿದೆ. ತಂದೆ ಮಾಡಿದ ಆಜ್ಞೆಯನ್ನು ಮಕ್ಕಳು ಒಪ್ಪಬೇಕಾದ್ದು ಪುತ್ರ ಧರ್ಮ ಎಂಬುದನ್ನು ನಾವು ಒಪ್ಪುತ್ತೇವೆ. ಆದರೆ ಪಿತೃಧರ್ಮ ಎಂಬುದಿದೆ. ತಂದೆ ತನ್ನ ತತ್ವ, ಸಿದ್ಧಾಂತ, ನಂಬಿಕೆಗಳಿಂದ ಪುತ್ರರು ಅಧಿಕಾರಕ್ಕೆ ಬರುವ ಲೋಪವನ್ನು ಗಮನಿಸದೆ ತನ್ನದೇ ಸಿದ್ಧಾಂತಗಳನ್ನ ಅವರ ಮೇಲೆ ಹೇರುತ್ತಿದ್ದರೆ ಅದು ಪಿತೃಧರ್ಮದ ದುರ್ವಿನಿಯೋಗ. ಆಪಾದಿತರು ಅದನ್ನೇ ಮಾಡಿದ್ದಾರೆ. ಆರೋಪವನ್ನು ಇನ್ನಷ್ಟು ಸಮರ್ಥಿಸಬೇಕಾಗಿದೆ. ತೀರಾ ಸಾಮಾನ್ಯವಾದ ಆಪಾದನೆಗೆ ಬೆಲೆ ಇಲ್ಲ. ಯಾರೇನೇ ಹೇಳಿದರು ಶುನಶ್ಯಪನೆ ಅಂಗಿರಸ ಗೋತ್ರದವನು ಆತ ವಿಶ್ವಾಮಿತ್ರ ಗೋತ್ರದವನಾಗುವುದಿಲ್ಲ. ಗೋತ್ರವೆಂಬುದು ವಂಶ ಪಾರಂಪರವಾಗಿ ಪ್ರಾಪ್ತವಾಗುವ ಅಧಿಕಾರ. ಭಗವಾನ್ ಬ್ರಹ್ಮಶ್ರೀ ವಿಶ್ವಾಮಿತ್ರರಾದರು ತಾವು ಒಲಿದವರಿಗೆ ಅಥವಾ ಒಲಿಸಿಕೊಂಡವರಿಗೆ ಗೋತ್ರ ಪ್ರದಾನ ಮಾಡುತ್ತಿದ್ದರೆ ಅವರ ಉತ್ತರಾಧಿಕಾರಿಯಾದ ನಮ್ಮನ್ನು ಕೇಳಿಕೊಡಬೇಕಿತ್ತು. ಒಂದು ವೇಳೆ ಹಾಗೆ ಪಡಕೊಂಡ ಈ ಶುನಶ್ಯಪ ಅಥವಾ ದೇವರಾತ ನನ್ನ ತಮ್ಮನಾಗಬೇಕು ಹೊರತು ಅಣ್ಣನಾಗುವುದಿಲ್ಲ. ಆದ್ದರಿಂದ ಆಪಾದಿತರು ಮಾಡಿರುವುದು ಬರೀ ಧರ್ಮದ್ರೋಹ ಮಾತ್ರವಲ್ಲ, ಪುತ್ರದ್ರೋಹ ಕೂಡ. ಸತ್ಯವನ್ನು ಹೇಳಿದ್ರೆ ಯಾಕೆ ಎರಗುತ್ತಿರುವೆ? ಭಗವಾನರ ಮೇಲಿನ ಪುತ್ರ ದ್ರೋಹ ಆರೋಪವನ್ನು ಹಿಂತೆಗೆದುಕೋ. ಸಾರಿ ಹೇಳುತ್ತಿದ್ದೇನೆ, ಎಚ್ಚರಿಕೆ. 1000 ಬಾರಿ ಹೇಳುತ್ತಿದ್ದೇನೆ,
ಇದು ಪುತ್ರದ್ರೋಹ, ಪುತ್ರದ್ರೋಹ, ಪುತ್ರದ್ರೋಹ. ಇದೇನಿದು? ಬಿಟ್ಬಿಡು, ಬಿಟ್ಬಿಡು. ಮಾಹಿಂಸ್ಯಾತ್ ಸರ್ವಭೂತಾನಿ ನಯುಕ್ತಂ ಹಿಂಸ್ರ ಜೀವಿತಂ ಹಿಂಸಯಾ ನರಃ ಕಿಂಚಿತ್ ಸಾಧಯತ್ಯತ್ರ ಸರ್ವದಾ. ಮಧುಚಂದ, ಹಿಂಸೆ ನ್ಯಾಯಕ್ಕೆ ಪರ್ಯಾಯವೂ ಅಲ್ಲ, ಪರಿಹಾರವೂ ಅಲ್ಲ. ಇಲ್ಲಿ ಕುಸಿದಿರುವುದು ಆಂಧ್ರಕನಲ್ಲ, ವ್ಯವಸ್ಥೆ. ಈ ಸಮಾಜ ಒಪ್ಪಿಕೊಂಡು ಬಂದಿರುವ ಶ್ರೇಣೀಕೃತ ವ್ಯವಸ್ಥೆ. ಪಾಪ, ಈತ ಅದಕ್ಕೆ ಸಂಕೇತವಷ್ಟೇ. ಗೆಲುವು ಯಾಕೆ ಗೆಲ್ಲುತ್ತಾ ಹೋಗಬೇಕು ಪ್ರಶ್ನಿಸಿದ ನಾನು. ಯಾಕೆ ಸೋಲಬೇಕು? ಯಾಕೆ ಸೋಲಬೇಕು? ಯಾಕೆಂದರೆ ಕೆಲವೊಮ್ಮೆ ಪ್ರಶ್ನೆಗಳಿಗೆ ಉತ್ತರವಿರುವುದಿಲ್ಲ. ಅದಕ್ಕೆ ಮಾಹಿಂಸ್ಯಾತ್ ಸರ್ವಭೂತಾನಿ ನಯುಕ್ತಂ ಹಿಂಸ್ರ ಜೀವಿತಂ ಹಿಂಸಯಾ ನರಃ ಕಿಂಚಿತ್ ಸಾಧಯತ್ಯತ್ರ ಸರ್ವದಾ. ಧರ್ಮ ಯುದ್ಧ ಒಂದು ಮುಗಿಯಿತು ಎಂದು ನಾನು ಅಂದುಕೊಂಡರೆ ಒಂದರ ಮುಕ್ತಾಯದಲ್ಲೇ ಇನ್ನೊಂದರ ಆರಂಭವಿದೆ ಎಂದು ನೀನು ಸೂಚಿಸಿದೆ. ದೇವನಾಥ, ಯಾಕೆ ಹೀಗಾಗಬೇಕು? ಪ್ರತಿಯೊಂದು ಮಹತ್ವದ ವಿಜಯವು ಅಗಾಧವಾದ ಸೋಲಿನಲ್ಲೇ ಯಾಕೆ ಕೊನೆಗೊಳ್ಳಬೇಕು? ಯಾರೇನೇ ಹೇಳಿದರು, ಏನೇ ಆದರೂ ನನಗೆ ನನ್ನದೇ ದೃಷ್ಟಿ. ಶ್ರೇಷ್ಠತೆ ಜನ್ಮದಲ್ಲಿಲ್ಲ, ಸಾಧನೆಯಲ್ಲಿದೆ ಎಂಬುದೇ ನನ್ನ ಜೀವನ ಸಿದ್ಧಾಂತ.